ಆತ್ಮೀಯ ಸೋದರರೇ, 3 ಸಲ ಓಂಕಾರ ಮಾಡಿ ನಮ್ಮ ತರಗತಿಯನ್ನು ಪ್ರಾರಂಭ ಮಾಡೋಣ. ಆತ್ಮೀಯ ಸೋದರರೇ, ಮೊನ್ನೆ 13ನೇ ಎಪಿಸೋಡ್ನಲ್ಲಿ ಈಶ್ವರ ಪ್ರಣಿಧಾನ ಅಂತಕ್ಕಂಥದ್ದು 5ನೇ ತತ್ವವಾಗಿರ್ತಕ್ಕಂಥ ವಿವರಣೆ ಮಾಡ್ತಾ ಇರುವಾಗ ಅದರಲ್ಲಿ ಸ್ವಲ್ಪ ಉಳಿಸಿದ್ದಾಯಿತು, ಸ್ವಲ್ಪ ಅದು ಏನು ಅಂತ ಅನ್ನೋದು ಮುಕ್ತಾಯಪಡಿಸಿ ಮುಂದೆ ಬರ್ತಕ್ಕಂಥ ಯಾವುದನ್ನು ನೋಡೋಣ. ಪ್ರೇಮವನ್ನು ಬೆಳೆಸಿಕೊಳ್ಳುವುದರ ಮೂಲಕವೂ ಈಶ್ವರನಲ್ಲಿ ಒಂದಾಗುವುದಕ್ಕೆ ಸಾಧ್ಯವಿದೆ. ಇಲ್ಲಿ ದೇಹಾತ್ಮ ಭಾವನೆಗೆ ಸಂಬಂಧಪಟ್ಟ ಪ್ರೀತಿಯಲ್ಲಿ ವ್ಯಾಮೋಹವಿರುತ್ತದೆ. ಪ್ರೇಮ ಪ್ರೀತಿ ಅಂತಂದರೆ ಈ ದೇಹಾತ್ಮ ಅಂತ ಇದೆಯಲ್ಲ, ಈ ದೇಹಾತ್ಮದಲ್ಲಿ ವ್ಯಾಮೋಹ ಇರುವುದು ಪ್ರೀತಿ ಒಂದು ರೀತಿ. ಈಶ್ವರನ ಪ್ರಣಿಧಾನ ಅಂದರೆ ಈಶ್ವರನ ಅದರ ಮೇಲೆ ಇರತಕ್ಕಂಥ ಪ್ರೀತಿ ಒಂದು. ಇದು ದೇಹಾತ್ಮದ ಮೇಲೆ ಪ್ರೀತಿ ಅಂತಕ್ಕಂಥದ್ದಂದರೆ ತಾನು ತನ್ನ ಸಂಬಂಧಿಕರು ಅವರ ಮೇಲೆ ಹೆಚ್ಚಿನ ವ್ಯಾಮೋಹ ಇರುತ್ತೆ. ಈಶ್ವರನಲ್ಲಿ ಪ್ರಣಿಧಾನ ಮಾಡ್ತಕ್ಕಂಥ ಪ್ರೀತಿ ಬಂದರೆ ಸರ್ವದರಲ್ಲೂ ಎಲ್ಲದರಲ್ಲೂ ಪ್ರೀತಿ ಪ್ರೇಮ ಇರುತ್ತೆ. ಎಲ್ಲದರಲ್ಲೂ ಒಂದು ಗಿಡ ಮರ ಬಳ್ಳಿ ಬೇರೆ ಮನುಷ್ಯರು ಈ ಮನುಷ್ಯರು ಅಂತಕ್ಕಂಥವ್ರು ಎಲ್ಲದರಲ್ಲೂ ಆ ಪ್ರೀತಿ ಪ್ರೇಮ ಅಂತಕ್ಕಂಥದ್ದು ಇರುತ್ತೆ. ದ್ವೇಷ ಅನ್ನೋದು ಇರುವುದೇ ಇಲ್ಲ ಅಂತ ಅನ್ನೋದು ಇಲ್ಲಿ ಅರ್ಥವಾಗುತ್ತೆ. ಪ್ರೀತಿಯಲ್ಲಿ ವ್ಯಾಮೋಹವಿರುತ್ತದೆ. ಅಂತರಾತ್ಮ ಮಟ್ಟದಲ್ಲಿ ನಾನು ಎಂಬ ಕೃತಜ್ಞತಾ ಭಾವನೆ ಇರುತ್ತದೆ. ಇವೆರಡೂ ಕಲಿಸಿ ಬಿದ್ದು ಪ್ರೇಮಕ್ಕೋಸ್ಕರ ಪ್ರೇಮವು ಸಹಜವಾಗಿ ಆವಿರ್ಭವಿಸಿ ಪರಿಶುದ್ಧವಾದಾಗ ಭಕ್ತನೂ ಕೂಡ ಪರಮಾತ್ಮನಲ್ಲಿ ಎರಕವಾಗಲು ಸಾಧ್ಯ. ಯಾವಾಗ ದೇಹಾತ್ಮದಲ್ಲಿ ಪ್ರೀತಿ ಇದ್ದರೆ ಅದು ಬೆಳವಣಿಗೆ ಆಗಲ್ಲ ಅವನು ಮುಂದಿನ ಹಂತಕ್ಕೆ. ಯಾಕಂದರೆ ತನ್ನದು ತನ್ನವರು ಅಂತಕ್ಕಂಥ ಭಾವನೆಯಲ್ಲಿ ಪ್ರೀತಿ ವಿಶ್ವಾಸ ತೋರಿಸ್ತಾರೆ. ಇಲ್ಲಿ ದೇಹಾತ್ಮದ ಭಾವನೆ ಇದ್ದಾಗ ಅದನ್ನು ಕಳಚಿಕೊಂಡು ಈಶ್ವರ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಬಂದಾಗ ಎಲ್ಲದರಲ್ಲೂ ಪ್ರೀತಿ ಪ್ರೇಮ ವಿಶ್ವಾಸ, ಅದು ಬೇರೆ ನಾನು ಬೇರೆ ಮತ್ತೊಂದು ಬೇರೆ ಅಂತಕ್ಕಂಥ ಜ್ಞಾನ ವ್ಯಾಮೋಹವೇ ಇರುವುದಿಲ್ಲ. ಆಗ ಏನಾಗ್ತಾನೆಪ್ಪ ಅಂತಂದರೆ ಭಕ್ತನೂ ಕೂಡ ಪರಮಾತ್ಮನಲ್ಲಿ ಎರಕವಾಗಲು ಸಾಧ್ಯ. ಆ ಎಲ್ಲದರಲ್ಲೂ ಪ್ರೀತಿ ಪ್ರೇಮ ಬಂದಾಗ ಒಳ್ಳೆ ಭಕ್ತಿ ಬರುತ್ತೆ. ಭಕ್ತಿ ಮಾರ್ಗದಿಂದ ಏನಾಗ್ತಾನೆ ಅಂತಂದರೆ ಪರಮಾತ್ಮನಲ್ಲಿ ಐಕ್ಯವಾಗ್ತಾನೆ. ಎರಕವಾಗೋದು ಅಂತಂದರೆ ಐಕ್ಯವಾಗ್ತಾನೆ ಆ ಪ್ರೀತಿ ಬಂದಾಗ. ಹಾಗೆಯೇ ಜ್ಞಾನ ಮಾರ್ಗವೂ ಇದೆ. ಎಲ್ಲರೂ ಈಶ್ವರ ಅಂಶರೆಂದು ತಿಳಿದು ಸರ್ವಾಂತರಮಯ ಭಾವನೆಯಿಂದ ಲೋಕ ಕಲ್ಯಾಣದಲ್ಲಿ ಜ್ಞಾನ ಪ್ರಸಾರ ರೂಪವಾದ ಸೇವೆ ಸಲ್ಲಿಸುವುದರ ಮೂಲಕ ಭಗವಂತನನ್ನು ಸೇರಲು ಅವಕಾಶವಿರುತ್ತದೆ. ಯಾವಾಗ ಪ್ರೀತಿ ಪ್ರೇಮ ವ್ಯವಸ್ಥೆ ಎಲ್ಲದರಲ್ಲೂ ಒಂದೇ ರೀತಿಯಲ್ಲಿರತಕ್ಕಂಥದ್ದು ಬಂದಾಗ ಆತನ ಜ್ಞಾನ ರೂಪವಾಗಿ ಉತ್ತಮ ಜ್ಞಾನವನ್ನು ಬೆಳವಣಿಗೆ ಪಡ್ಕೊಂಡಾಗ ಆತನು ಎಲ್ಲರಲ್ಲೂ ಒಂದೇ ಅಂತಕ್ಕಂಥದ್ದು ಚೈತನ್ಯ ಬೆಳೆದಾಗ ಅವನು ಭಗವಂತನನ್ನು ಸೇರಲು ಅವಕಾಶವಿರುತ್ತದೆ. ಇಷ್ಟು ಅದು 13ನೇ ಎಪಿಸೋಡಲ್ಲಿ ಸ್ವಲ್ಪ ನಿಂತೋಗಿರ್ತಕ್ಕಂಥದ್ದು ಮಾಡ್ತೆ. ಇನ್ನು ಮುಂದಕ್ಕೇನು ಬರುತ್ತಂದರೆ ವಿತರ್ಕ ಭಾವನೆ ಹಿಂದೆ ಬಂದಿತ್ತು. ವಿತರ್ಕವಂದರೆ ಏನು, ಇದಕ್ಕೂ ಮುಂದೆ ಹೇಳ್ತಕ್ಕಂಥದ್ದಕ್ಕೆ ಸಂಬಂಧವಿದೆ ಸ್ವಲ್ಪ. ಇದು ವಿತರ್ಕ ಅಂದರೆ ಮನಸ್ಸು ಹಿಂದಿನ ಅಭ್ಯಾಸ ಬಲದಿಂದ ಕೆಟ್ಟ ಯೋಚನೆ ಭಾವನೆಗಳಿಗೆ ಸಿಕ್ಕಿಕೊಂಡಿರುವಾಗ ಅವುಗಳಿಗೆ ವಿರೋಧವಾದ ಸದ್ ಉದ್ದೇಶ ಮತ್ತು ಸದ್ಭಾವನೆಗಳನ್ನು ಕುರಿತು ಚಿಂತಿಸುವುದು ಅದಕ್ಕೆ ಪ್ರತೀಕಾರ. ನಮಗೀಗ ಏನಾಗುತ್ತಂದರೆ ಹಿಂದಿನ ಅಭ್ಯಾಸದ ಬಲದಿಂದ ಕೆಟ್ಟದ್ದು ಒಳ್ಳೆಯದನ್ನು ಯೋಚನೆ ಮಾಡ್ತಕ್ಕಂಥದ್ದು ಬಂದಿರುತ್ತೆ. ಇದು ನಮಗೆ ಈಗ ಹುಟ್ಟಿದಾಗ ಬಂದಿರಲಿಲ್ಲ.
ಹಿಂದಿನ ಜನ್ಮದಲ್ಲಿ ನಾವು ಮಾಡಿಕೊಂಡಿರತಕ್ಕಂತಹ ಬೆಳೆಸ್ಕೊಂಡಿರತಕ್ಕಂತಹ ದ್ವೇಷ ಅಸೂಯೆ ಅಂತಕ್ಕಂಥದ್ದು ಇದೆಯಲ್ಲ, ಆ ಭಾವನೆಯು ಈ ಜನ್ಮದಲ್ಲಿ ಬೆಳವಣಿಗೆ ಆಗ್ತಾ ಬರುತ್ತದೆ. ಅವುಗಳಿಗೆ ವಿರೋಧವಾದ ಸದ್ಯೋಚನೆ ಮತ್ತು ಸದ್ಭಾವನೆಗಳನ್ನು ಕುರಿತು ಚಿಂತಿಸುವುದೇ ಅದಕ್ಕೆ ಪ್ರತೀಕಾರ. ಪ್ರತೀಕಾರ ಅಂದರೆ ಏನು? ನೀನು ನನಗೆ ನನಗೇನಾದರೂ ಅನ್ಯಾಯ ಮಾಡಿದರೆ ನಿನ್ನ ಬಗ್ಗೆ ಇನ್ನೂ ನಾನು ಅನ್ಯಾಯ ಮಾಡೋದು. ಇದು ಒಬ್ಬರ ಮೇಲೆ ಒಬ್ಬರಿಗೆ ಪ್ರತೀಕಾರ ಮಾಡ್ತಕ್ಕಂಥದ್ದು. ನಮಗೆಲ್ಲರಿಗೂ ಚೆನ್ನಾಗಿ ಬರುತ್ತೆ ಅದು ಪ್ರತೀಕಾರ ಮಾಡೋದು ಹೇಗೆ ಅಂತ ಅನ್ನೋದನ್ನು ಪ್ಲಾನ್ ಮೇಲೆ ಪ್ಲಾನ್ ಹಾಕಿ ಪ್ರತೀಕಾರ ಮಾಡ್ಕೊಳ್ತೀವಿ. ಹಾಗೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿರತಕ್ಕಂಥ ವ್ಯವಸ್ಥೆ ರೀತಿಯಲ್ಲಿ ಜೀವನ ನಡೆಸದಿರ ಪ್ರತೀಕಾರ, ಅಸೂಯೆ, ದ್ವೇಷ ಇವುಗಳಿಂದಲೇ ಜೀವನವನ್ನು ನಡೆಸ್ಕೊಂಡು ಬಂದಿರುವುದು ಆ ಹಿಂದಿನ ಜನ್ಮದ್ದು ಬೀಜ ರೂಪವಾಗಿ ಈ ಜನ್ಮದಲ್ಲೂ ಬಂದಿರುತ್ತೆ. ಎಲ್ಲ ಇದೆ. ಆದ್ದರಿಂದ ಏನಾಗಬೇಕಪ್ಪ ಅಂತಂದರೆ ಅದಕ್ಕೆ ಪ್ರತೀಕಾರ ಮಾಡಬೇಕಂತೆ. ಪ್ರತೀಕಾರ ಅಂತಂದರೆ ದ್ವೇಷ ಬಂದರೆ ಇಲ್ಲಪ್ಪ ಬೇಡ, ಅದು ಏನೋ ಅವಾಗ ಆಗೋಯ್ತು, ಅದಕ್ಕೆ ಪ್ರೀತಿ ವಿಶ್ವಾಸದಿಂದ ಬೆಳೆಸ್ತಕ್ಕಂಥದ್ದು ಕಲ್ತ್ಕೋಬೇಕು ಅನ್ನೋದು. ಕೆಟ್ಟ ಯೋಚನೆಗಳಿಗೂ ಭಾವನೆಗಳಿಗೂ ಹಿಂದಿನ ಅಭ್ಯಾಸ ಬಲದಿಂದ ಪುನರಾವರ್ತನೆಯಾಗುತ್ತದೆ. ಕೆಟ್ಟ ಯೋಚನೆಗಳಿಗೂ ಕೆಟ್ಟ ಭಾವನೆಗಳಿಗೂ ಹಿಂದಿನ ಅಭ್ಯಾಸ ಇದೆಯಲ್ಲ ಅದು ಪುನರಾವರ್ತನೆ ಆಗುತ್ತಂತ ನಂತರ ನಮ್ಮ ಜೊತೆ ಸೇರುತ್ತೆ. ಹಿಂದಿನ ಅಭ್ಯಾಸ ಇತ್ತಲ್ಲ ಅದು ನಂತರ ಪುನರಾವರ್ತನೆ ಆಗುವುದು. ಈಗ ಯಾವುದಾದ್ರೂ ಒಂದು ವಿಷಯವನ್ನು ಪೂರ್ತಿ ಹೇಳಿದ ಮೇಲೆ ನಂತರ ಪುನರಾವರ್ತನೆ ಮಾಡ್ತೀವಿ ನೋಡು, ಮುಖ್ಯವಾಗಿರ್ತಕ್ಕಂಥ ವಿಷಯಗಳಲ್ವಾ. ಹಾಗೆ ನಮಗೆ ಹಿಂದಿನ ಜನ್ಮದಲ್ಲಿ ಆಗಿರ್ತಕ್ಕಂಥ ಘಟನೆಗಳಿದೆಯಲ್ಲ ಆ ಘಟನೆಗಳ ನಮ್ಮಲ್ಲಿ ಬೆಳವಣಿಗೆ ಈ ಜನ್ಮದಲ್ಲಿ ಸಮೇತ ಆಗುತ್ತದೆ. ಅವುಗಳ ಜಾಡನ್ನು ತಪ್ಪಿಸಿ ಹೊಸ ಎಂದರೆ ಅವುಗಳಿಗೆ ವಿರೋಧ ಸ್ವಭಾವದ ಒಳ್ಳೆಯ ಅಭಿಪ್ರಾಯಗಳನ್ನು ಭಾವನೆಗಳನ್ನು ಪ್ರಯತ್ನಪೂರ್ವಕವಾಗಿ ಮಾಡುತ್ತಾ ಬಂದರೆ, ಇದು ನಾವು ಆಧ್ಯಾತ್ಮಿಕ ಜೀವನಕ್ಕೆ ಕಾಲು ಇಟ್ಟಾಗ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು, ಇದನ್ನು ಮಾಡಬಹುದಾ ಮಾಡಬಾರ್ದಾ ಅಂತಕ್ಕಂಥದ್ದು ವಿಷಯವನ್ನು ಸ್ವಲ್ಪ ನಾವು ಮೆಲುಕು ಹಾಕ್ತಾ ಅಂತ ಕೆಟ್ಟ ಭಾವನೆಗಳು ಬಂದಾಗ ಅದನ್ನು ಹಿಂದಿನ ಜನ್ಮದ್ದು ಅನ್ನೋದನ್ನು ಮೆಲುಕು ಹಾಕ್ತಾ ಅದಕ್ಕೆ ವಿರೋಧವಾಗಿರ್ತಕ್ಕಂಥದ್ದನ್ನು ನಾವು ಪ್ರಯತ್ನ ಪಡಬೇಕು ಅನ್ನೋದು. ಹಿಂದಿನ ಅಭ್ಯಾಸ ಬಲವು ತಗ್ಗಿ ಮನಸ್ಸು ಹೊಸ ಮಾರ್ಗವನ್ನು ಹಿಡಿಯುತ್ತದೆ. ಪತಂಜಲಿಗಳು ಈ ಸೂತ್ರದಲ್ಲಿ ಯಮ ನಿಯಮಗಳಿಗೆ ಅವಶ್ಯಕವಾದ ಸೂಚನೆಗಳನ್ನು ಕೊಟ್ಟಿರುತ್ತಾರೆ. ಪತಂಜಲಿಗಳು ಅದನ್ನು ಹಿಂದಿನ ಜನ್ಮದ ವ್ಯವಸ್ಥೆಯನ್ನು ಸರಿಪಡಿಸ್ಕೋಬೇಕಾದ್ರೆ ಯಮ ಮತ್ತು ನಿಯಮ. ಯಮ ಅಂದರೆ ಏನು, ನಿಯಮ ಅಂತಂದರೆ ಏನು ಅಂತಕ್ಕಂಥದ್ದು ನಾವು ಹಿಂದಿನ ತರಗತಿಯಲ್ಲಿ ಬಹಳ ಚೆನ್ನಾಗಿ ಅದನ್ನು ತಿಳ್ಕೊಂಡಿದ್ದೀವಿ. ಯಮ ಅಂತಂದರೆ ಕೆಲವು ವಿಷಯಗಳನ್ನು ಬಿಟ್ಟು ಬಿಡೋದು, ನಿಯಮ ಅಂತಂದರೆ ಕೆಲವು ವಿಷಯಗಳನ್ನು ಆಚರಣೆ ಮಾಡ್ತಕ್ಕಂಥದ್ದು. ಇವು ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಯಾವುವು ಹೇಗೆ ಯಾವನ್ನು ಬಿಡಬೇಕು ಯಾವನ್ನು ಅನ್ವಯಿಸ್ಕೋಬೇಕು ಅಂತಕ್ಕಂಥ ತಿಳ್ಕೊಂಡಿದ್ದ ಮೇಲೆ ಅಲ್ಲದೆ ನಮ್ಮ ಶೀಲ ಸ್ವಭಾವವನ್ನು ಖಚಿತವಾಗಿ ರಚಿಸಿಕೊಳ್ಳುವುದಕ್ಕೆ ತುಂಬ ಉಪಯುಕ್ತವಾದ ಸಲಹೆ ಇದು. ನಮ್ಮ ಶೀಲ ಸ್ವಭಾವವನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದಕ್ಕೆ ಯಮ ನಿಯಮ ಅಂತಕ್ಕಂಥದ್ದು ಇದೆಯಲ್ಲ ಇದನ್ನು ಅಭ್ಯಾಸ ಮಾಡಿಕೊಳ್ಳತಕ್ಕಂಥದ್ದರಿಂದ ನಮ್ಮ ಶೀಲ ಸ್ವಭಾವವನ್ನು ನಾವು ಅಭಿವೃದ್ಧಿಪಡಿಸ್ಕೋಬಹುದು. ಉದಾಹರಣೆಗಾಗಿ ದ್ವೇಷವು ಪ್ರೇಮದಿಂದಲೂ, ದ್ವೇಷ ಬಂತಂದರೆ ಪ್ರೇಮ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಕೋಪವು ಪ್ರಶಾಂತತೆಯಿಂದಲೂ, ಕೋಪ ಬಂದುಬಿಡ್ತಂದರೆ ಕೋಪ ಬಂದರೆ 10 ಎಣಿಕೆ ಮಾಡು ಅಂತ ಹೇಳ್ತಾರೆ ದೊಡ್ಡವರು, ಅವಾಗ ಕೋಪ ಶಮನವಾಗುತ್ತೆ. ಹೊಟ್ಟೆ ಕಿಚ್ಚು ಮೆಚ್ಚುಗೆಯಿಂದಲೂ, ಹೊಟ್ಟೆ ಕಿಚ್ಚು ಅಂತಂದರೆ ಗೊತ್ತಲ್ಲ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಎಲ್ಲರಿಗೂ ಇದೆ, ಎಲ್ಲರಿಗೂ ಅದು ಹೊಟ್ಟೆ ಕಿಚ್ಚು ಅಂದರೆ. ಆ ಹೊಟ್ಟೆ ಕಿಚ್ಚು ಅನ್ನೋದು ನಿಮ್ಮ ಮೇಲೆ ನಾನು ಬಂದರೆ ಏನು ಮಾಡಬೇಕಪ್ಪ ಅಂತಂದರೆ ಮೆಚ್ಚುಗೆಯಿಂದಲೂ. ಮೋಸ ಮಾಡುವ ಅಭ್ಯಾಸವೋ ಪ್ರಾಮಾಣಿಕತೆಯಿಂದಲೋ, ಮೋಸ ಮಾಡಬೇಕು ಅಂತಂದರೆ ನೀನು ಸಣ್ಣದರಿಂದ ಹಿಡಿದು ಪ್ರಾಮಾಣಿಕತೆ ಅನ್ನೋದು ಬೆಳೆಸ್ಕೊಂಡಾಗ ಆ ಮೋಸ ಅನ್ನೋದು ನಶಿಸಿ ಹೋಗುತ್ತೆ, ನಂತರ ಬರಲ್ಲ. ಇವು ಹಿಂಗೆ ಬರುತ್ತೆ. ಎದುರಿಸಿ ಬದಲಾಯಿಸಲು ಸಾಧ್ಯ. ಹೀಗೆ ಒಂದಕ್ಕೊಂದು ವಿರುದ್ಧವಾಗಿರತಕ್ಕಂಥದ್ದನ್ನು ಪ್ರಾಕ್ಟೀಸ್ ಮಾಡಿಕೊಂಡಾಗ ಅದನ್ನು ಎದುರಿಸಬಹುದು ಅಂತನ್ನೋದು. ಪರಸ್ಪರ ಉತ್ತಮವಾದ ಭಾವನೆಗಳು ಯೋಚನೆಗಳು ಹಿಂದಿನ ಪ್ರವೃತ್ತಿಗಳನ್ನು ನಿರ್ಮೂಲ ಮಾಡಿ, ಪರಸ್ಪರ ಯೋಚನೆಗಳು ಭಾವನೆಗಳನ್ನು ಪ್ರವೃತ್ತಿಗಳನ್ನು ನಿರ್ಮೂಲ ಮಾಡಿ, ಯಾವುದನ್ನು ನಿರ್ಮೂಲ ಮಾಡಬೇಕು ಯಮ ಸಂಬಂಧಪಟ್ಟ ನಿರ್ಮೂಲ ಮಾಡಿ ಪ್ರೇಮ ಅಂತಕ್ಕಂಥದ್ದನ್ನು ಬೆಳೆಸಿಕೊಂಡಾಗ ನಿಯಮ ಬರುತ್ತೆ. ಈ ನಿಯಮವನ್ನು ನಾವು ಯಾವ ಪ್ರೇಮದೊಂದಿಗೆ ನಿಯಮವನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಆಗ ಏನಾಗುತ್ತಪ್ಪ ಅಂತಂದರೆ
ಪ್ರವೃತ್ತಿಗಳನ್ನು ನಿರ್ಮೂಲ ಮಾಡಿ ಹೊಸ ಪ್ರವೃತ್ತಿಗಳನ್ನು ಬೆಳೆಸುತ್ತೇವೆ. ಹಳೆಯದೆಲ್ಲ ನಶಿಸಿ ಹೋಗಿ ಹೊಸದಾಗಿ ನಾವು ಜೀವನ ನಡೆಸುವುದಕ್ಕೆ ಪ್ರಾರಂಭ ಮಾಡ್ತೀವಿ. ಈ ರೀತಿ ಜಯಪ್ರದವಾಗಿ ಹಿಂದಿನ ಕೆಟ್ಟ ವೃತ್ತಿಗಳನ್ನು ಮೂಲೋತ್ಪಾಟನೆ ಮಾಡಿ, ಹಿಂದಿ ಜನ್ಮದಿಂದ ಬಂದಿರತಕ್ಕಂಥ ಕೆಟ್ಟದ್ದನ್ನು ಮೂಲೋತ್ಪಾಟನೆ ಅಂತಂದರೆ ಅವನ್ನು ನಿರ್ಮೂಲ ಮಾಡಿಕೊಂಡು ಹೊಸ ಪ್ರವೃತ್ತಿಗಳನ್ನು ಮನಸ್ಸಿನಲ್ಲಿ ಬೇರು ಬಿಟ್ಟುಕೊಳ್ಳುವಂತೆ ಹೊಸದು ನಿಯಮಗಳನ್ನು ಅಭ್ಯಾಸ ಮಾಡ್ತಾ ನಮ್ಮ ಮನಸ್ಸಿನಲ್ಲದು ಬೇರು ಬಿಡಬೇಕಂತೆ. ಬೇರು ಚೆನ್ನಾಗಿ ಬಿಡಿದ್ರೆ ಗಿಡ ಉತ್ತಮವಾಗಿರತಕ್ಕಂಥ ಬೆಳವಣಿಗೆ ಆಗುತ್ತಲ್ವಾ? ಹಾಗೆ ನಮ್ಮ ಮನಸ್ಸಿನಲ್ಲಿ ಕೆಟ್ಟದ್ದನ್ನು ನಿರ್ಮೂಲನ ಮಾಡಿ ಒಳ್ಳೆಯದನ್ನು ಅಭಿವೃದ್ಧಿಪಡಿಸ್ಕೊಂಡಾಗ ಆ ಬೇರು ಅಂತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ನಾಟುತ್ತದೆ. ಮಾಡಬೇಕಾದರೆ ಎಷ್ಟು ಕಾಲ ಬೇಕೆಂಬುವುದು ಹಿಂದಿನ ದುರಭ್ಯಾಸಗಳು ಎಷ್ಟು ಪ್ರಬಲವಾದವು ಮತ್ತು ಸಾಧಕನ ಇಚ್ಛಾಶಕ್ತಿ ಎಷ್ಟು ದೃಢವಾದ ಅಂಶವನ್ನು ಆಚರಿಸುತ್ತದೆ. ಹಾಗಾದರೆ ನಾವು ಎಷ್ಟು ಬೇಗ ಮುಂದಕ್ಕೆ ಹೋಗ್ತೀವಿ ಅಂತಂದರೆ, ನೀವಿಷ್ಟೇ ವರ್ಷ ಮುಂದಕ್ಕೆ ಹೋಗ್ತೀಯ, ಹಿಂಗೆ ಆಗ್ತೀಯ ಅಂತಕ್ಕಂಥ ನಿರ್ಣಯ ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂತಂದರೆ, ನೀನು ಹಿಂದಿನ ಜನ್ಮದಲ್ಲಿ ಅದರ ಪ್ರಭಾವ ಎಷ್ಟು ನಿನ್ನ ಮೇಲೆ ಇತ್ತು, ಕೆಟ್ಟದ್ದು ಎಷ್ಟು ದ್ವೇಷ ಇದ್ದರೆ, ನೀನು ಕೆಟ್ಟದ್ದಾಗಿದ್ದು ದ್ವೇಷ ಇದ್ದು ಅವನು ಹೊಡೆದೋ ಬಡದೋ ಅಥವಾ ಕೂನಿನೋ ಮಾಡಿ ಅವ್ಯವಸ್ಥೆಯಲ್ಲಿ ಮಾಡಿರತಕ್ಕಂಥ ಹಿಂದಿನ ಜನ್ಮದ್ದು ಅಷ್ಟು ಬೇಗ ಹೋಗುತ್ತೆ ಈ ಜನ್ಮದಲ್ಲೇ. ಆ ಪಾಪವು ಎಲ್ಲವೂ ನೀನು ಹೊತ್ತುಕೊಂಡು ತೀರಿಸಲೇಬೇಕಾಗಿ ಬರುತ್ತೆ. ಆದ್ದರಿಂದ ನಿರ್ಣಯ ಮಾಡೋಕ್ಕಾಗಲ್ಲ ನೀನು ಮಾಡಿದ ಪಾಪವು ಎಷ್ಟು ಬೇಗ ನಶಿಸಿ ಹೋಗುತ್ತೆ ಅನ್ನೋದಕ್ಕೆ ನಿರ್ಣಯ ಮಾಡುವುದಕ್ಕೆ ಹೇಳೋದಕ್ಕೆ ಆಗುವುದಿಲ್ಲ. ಆದರೆ ಸಾಧಕನು ಹೃತ್ಪೂರ್ವಕವಾಗಿ ಬಿಡದೆ ಪ್ರಯತ್ನವನ್ನು ಕೊನೆಯವರೆಗೂ ಮುಂದುವರಿಸುವುದಾದರೆ ಜಯವು ಖಂಡಿತ. ಇದು ಗೊತ್ತಾಯಿತು, ನಾನು ಮಾಡಿರ್ತಕ್ಕಂಥ ತಪ್ಪಪ್ಪ, ಇನ್ನು ಮುಂದೆ ನಾನು ತಪ್ಪು ಮಾಡಲ್ಲ, ಸಾಧು ಸಂತತರಂತೆ ನಾನು ಜೀವನವನ್ನು ನಡೆಸಿ ಉತ್ತಮ ರೀತಿಯಲ್ಲಿ ಹೋಗಲೇಬೇಕು, ಏನು ಕಷ್ಟವೇ ಬರಲಿ ಈ ಜನ್ಮದಲ್ಲಿ ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡಿ ಒಳ್ಳೆಯದನ್ನೇ ಮಾಡ್ತಾ ಹೋದರೆ ಅದು ನಶಿಸಿ ಹೋಗುವುದು ಖಚಿತ. ಇಷ್ಟು ಇದರದ ಬಗ್ಗೆ. ಆಮೇಲೆ 34ನೇ ಸೂತ್ರ ಏನು ಹೇಳುತ್ತಪ್ಪ ಅಂತಂದರೆ, ವಿತರ್ಕ ಅಂದರೆ ಕೆಟ್ಟ ಯೋಚನೆಗಳು, ಭಾವನೆಗಳು. ವಿತರ್ಕ ಅಂತಂದರೆ ಇದಕ್ಕೆ ಎಷ್ಟು ಸೊಗಸಾಗಿ ವಿವರಣೆ ಕೊಡ್ತಾ ಇದ್ದಾರಪ್ಪ ಅಂತಂದರೆ ತಾತ್ಪರ್ಯ ಬರುತ್ತೆ. ವಿತರ್ಕ ವಿಷಯವೇನು ಇಷ್ಟೇ, ಅದು ವಿತರ್ಕ ಅಂದರೆ ಏನು ಅಂತಕ್ಕಂಥದ್ದು. ಹಿಂಸೆಯೇ ಮೊದಲಾದ ಯಮ ನಿಯಮಗಳಿಗೆ ವಿರೋಧವಾದ ಯೋಚನೆಗಳು, ಭಾವನೆಗಳು, ಇವುಗಳನ್ನು ಸ್ವಂತವಾಗಿ ಮಾಡುವುದಕ್ಕೂ ಅಥವಾ ಇತರರ ಮೂಲಕ ಮಾಡಿಸುವುದು. ಹಿಂಸೆ ಸ್ವಂತನೂ ಹಿಂಸೆ ಮಾಡಬಹುದು ಅಥವಾ ಬೇರೆಯವರಿಂದನೂ ಹಿಂಸೆ ಮಾಡಿಸ್ಬೋದು. ಹೀಗೆ ಭಾವನೆಗಳು ಇವುಗಳನ್ನು ಸ್ವಂತವಾಗಿ ಮಾಡುವುದು ಅಥವಾ ಇತರರ ಮೂಲಕ ಮಾಡಿಸುವುದು ಅಥವಾ ಅಂಥವರುಗಳಿಗೆ ಉತ್ತೇಜನ ಕೊಡುವುದು. ಹೋಗಲೇ ಹಾಕ್ಬಿಟ್ಟು ಬಾರ ನೋಡೋಣ, ನಾನು ನೋಡ್ಕೊಳ್ತೀನಿ, ಅಥವಾ ಸ್ವಂತನೇ ಮಾಡ್ಕೊಳ್ತಕ್ಕಂಥದ್ದು. ಏನು ಗೊತ್ತಾಗದ್ರೆ ಹಿನ್ನೆಲೆಯಿಂದನೇ ಪ್ರೋತ್ಸಾಹ ಕೊಡೋದು. ಅಯ್ಯೋ ಸುಮ್ಮನೆ ಇರ್ತಾನೆ, ಅಯ್ಯೋ ನನಗೇನು ಗೊತ್ತಿಲ್ಲಪ್ಪ, ನಾನೇನು ಏನೇ ಹೇಳಿಲ್ಲ. ಈ ರೀತಿ 2-3 ರೀತಿಯಲ್ಲಿ ಹಿಂಸೆ ಸೈಲೆಂಟ್ ಆಗಿರ್ತಕ್ಕಂಥದ್ದು. ಇವುಗಳಿಗೆ ಕಾರಣಗಳು ದುರಾಸೆ, ಕ್ರೋಧ ಅಥವಾ ಮೋಹ. ಅದು ಬರಬೇಕಾದ್ರೆ ದುರಾಸೆ, ಮೋಹ ಅಥವಾ ಕ್ರೋಧ, ಈ 3 ಕಾರಣಗಳಿಂದ ನಾನು ಕೆಟ್ಟ ಯೋಚನೆಗಳಿಗೆ, ಕೆಟ್ಟ ಕೆಲಸಗಳು ಮಾಡುವುದಕ್ಕೆ ಉತ್ತೇಜನ ಬರುತ್ತೆ ನಮಗೆ. ಯಾವುದು 3 ಕಾರಣಗಳು? ದುರಾಸೆ, ಕ್ರೋಧ, ಮೋಹ. ಇವೆಲ್ಲವೂ ಬಹಳ ಉತ್ತಮವಾಗಿರುತ್ತೆ. ದುರಾಸೆ ಅಂತಂದರೆ ನನಗೆ ಇನ್ನೂ ಬೇಕು ಅನ್ನೋದು, ಕರೆಕ್ಟಾಗಿ ಹೇಳಿದ್ರೆ ಕಿತ್ಕೋಬೇಕು ಅನ್ನೋದು. ಕ್ರೋಧ, ನನಗೇನಾದರೂ ಬೈದಿದ್ದ ಮಾಡಿದ್ದಂತಂದರೆ ಅದು 10ರಷ್ಟು ಮನಸ್ಸಿನಲ್ಲಿ ಇಟ್ಟುಕೊಂಡು ಹಚ್ಚಿಸೋದು. ಅದು ಕ್ರೋಧ ಎಲ್ಲರಲ್ಲೂ ಇದೆ, ನಮಗೆ ಕ್ರೋಧ ಅಂತಕ್ಕಂಥದ್ದು ಇದೆ. ಆಮೇಲೆ ಮೋಹ ಅಂದರೆ ಈ ಮೋಹ ಅನ್ನೋದು ಕೆಲವು ಸಂದರ್ಭದಲ್ಲಿ ಪ್ರಾಣ ತೆಗೆಯೋದಕ್ಕೂ ಸರಿ, ಏನು ಮಾಡುವುದಕ್ಕೂ ಸಿದ್ಧವಾಗಿದೆ. ಕಡೆಯದು ಮೋಹ ಅಂತಕ್ಕಂಥದ್ದು. ಆ ಮೋಹ ಅನ್ನೋದು ಕೆಟ್ಟದ್ದು, ತುಂಬ ಕೆಟ್ಟದ್ದು. ಇರೋವರೆಗೂ ಇದು ನನ್ನ ಆದಿಯಿಂದಲೇ ಇರ್ಲಿ ಅನ್ನೋದು ಒಂದು ಮೋಹ ಅಷ್ಟೇ. ಇವಾಗ ಬೇರೆಯವ್ರಿಗೆ ಏನಾದರೂ ಅದನ್ನು ಒಪ್ಪಿಸ್ಬಿಟ್ಟಿದ್ದೀವಿ ಅನ್ಕೊಳ್ಳಿ, ನಾಳೆ ಅವ್ರು ಏನು ಮಾಡೋಕ್ಕೂ ಹಿಂದೆ ಹೋಗಲ್ಲ. ಏನೇ ಇರಲಿ ಅಲ್ಲದೆ ಆ ಕಾರಣಗಳು ಪ್ರಾರಂಭ ದೆಸೆಯಲ್ಲಿ ಮಧ್ಯಸ್ಥವಾಗಿ ಇರಲಿ. ಪ್ರಾರಂಭ ದೆಸೆಯಲ್ಲಿ ಮಧ್ಯಸ್ಥಿಕೆ ಅಂತಂದರೆ ಏನು? ಆ ಕಡೆ ಇರೋಣವ, ಈ ಕಡೆ ಇರೋಣ, ಬೇಡ ಮಧ್ಯಸ್ಥಿಕೆ ಹೋಗೋಣ ಅಂತ ಅನಿಸುತ್ತೆ. ಅಥವಾ
ತುಂಬ ಪ್ರಬಲವಾದ ಸ್ಥಿತಿಯಲ್ಲಿರಲಿ, ಅವುಗಳ ಪ್ರತಿಫಲವಾಗಿ ದುಃಖ ಮತ್ತು ಅಜ್ಞಾನಕ್ಕೆ ಒಳಗಾಗಬೇಕಾಗುತ್ತದೆ. ಅದರ ಪ್ರತಿಫಲ ಏನಾಗುತ್ತೆ? ದುಃಖಕ್ಕೆ ಹೋಗ್ತೀವಿ, ಇಲ್ಲ ಅಜ್ಞಾನಕ್ಕೆ ಇಳಿತೀವಿ. ಆದುದರಿಂದ ಅವುಗಳನ್ನು ತದ್ವಿರೋಧವಾದ ಯೋಚನೆ ಮತ್ತು ಭಾವನೆಗಳನ್ನು ಸ್ಥಿರವಾಗಿ ಅಭ್ಯಾಸ ಮಾಡುವುದರ ಮೂಲಕ ಮೂಲೋತ್ಪಾಟನೆ ಮಾಡಬಹುದು. ಸ್ಥಿರವಾಗಿರತಕ್ಕಂಥ ಅಭ್ಯಾಸ ಮಾಡಬೇಕು. ಯಾವುದೇ ಆಗಲಿ ಅಭ್ಯಾಸ ಬಲದಿಂದ ಉತ್ತಮ ರೀತಿಯಲ್ಲಿ ನಾವು ಪಡಬಹುದು. ಕೋಪವನ್ನು ಅಭ್ಯಾಸ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ನೆಮ್ಮದಿ ಬರಬೇಕು ಅಂತಂದ್ರೆ ಅದನ್ನು ಅಭ್ಯಾಸ ಮಾಡಬೇಕು. ನಾವು ಧ್ಯಾನ ಮಾಡಬೇಕಂದ್ರೆ ಏಕದಮ್ಮ ಧ್ಯಾನ ಮಾಡೋಕ್ಕಾಗಲ್ಲ. ನೆಮ್ಮದಿ ಅಂದರೆ ಇವಾಗ ನಾವು ಎಷ್ಟಿದ್ದೀವೋ ನಮ್ಮಷ್ಟರಲ್ಲಿ ನಾವು ನೆಮ್ಮದಿಯಾಗಿ ಆರಾಮಾಗಿ ಇರಬಹುದು. ಅದನ್ನು ಅಭ್ಯಾಸ ಮಾಡ್ಕೋಬೇಕು. ಅಭ್ಯಾಸ ಮಾಡ್ಕೊಳ್ಳೋದಲ್ಲ, ಅದು ಈ ಕೆಲವೆಲ್ಲ ನಮ್ಮ ಮೇಲೆ ಬಂದು ವಿರುದ್ಧವಾಗಿ ನಮ್ಮ ಮೇಲೆ ಬಿದ್ದಾಗ ಅಶಾಂತಿ ಬರುತ್ತೆ. ಬೇಡದ್ದು ಇವಾಗ ನಮಗೆ ನಾವು ಇರಬೇಕಪ್ಪ ಶಾಂತಿಯಿಂದ ನಾವು ಅನ್ಕೋತೀವಿ, ನಮ್ಗೆ ಏನು ಬೇಕೋ ತಿನ್ಕೊಂಡು ಸರಳ ಜೀವನ ಮಾಡಿಕೊಂಡು ನಮ್ಮಷ್ಟಕ್ಕೆ ನಾವು ಇರ್ತೀವಿ. ನಾವು ಮಾಡಬಾರ್ದು ಅಂತ ನಾವೇನು ಅನ್ಕೊಂಡಿರ್ತೀವೋ ಅದು ಬಂದು ನಮ್ಮ ಮೇಲೆ ಬಿದ್ದಾಗ, ನಮ್ಮ ಹತ್ರ ಇರೋದು ಕಿತ್ಕೊಳ್ಳೋಕೆ ಶುರು ಮಾಡಿದಾಗ ಆವಾಗ ಬರುತ್ತೆ ನೋಡು. ಅಥವಾ ಇತರರಿಂದ ಮಾಡಿಸಬಹುದು, ಅಥವಾ ಇತರರಿಗೆ ಉತ್ತೇಜನ ಕೊಡಬಹುದು, ಅಥವಾ ಮಾಡಿದ ಮೇಲೆ ಅವುಗಳನ್ನು ಶ್ಲಾಘಿಸಬಹುದು. ಒಬ್ಬ ಕಳ್ಳನು ಕಂಡ ಹಾಗೆ ಯಾವುದಾದರೂ ಬೇರೆಯವರ ಸೊತ್ತನ್ನು ಕದಿಯುತ್ತಿರುವುದನ್ನು ನೋಡಿ ಸುಮ್ಮನೆ ತಟಸ್ಥನಾಗಿರುವಂತಹವನು ದುಷ್ಕರ್ಮದಲ್ಲಿ ಪಾಲ್ಗೊಳ್ಳುತ್ತಾನೆ. ಕಳ್ತನ ಮಾಡ್ತಾ ಕೊಂಡು ಹೋಗ್ತಾ ಇರ್ತಾನೆ, ನನ್ನ ಮನೆಯದಲ್ಲ ಅವ್ರ ಮನೆಯಲ್ಲಿ ಹೋಗಲಿ ಬಿಡೋ ಅಂದ್ಕೊಂಡಿದ್ದರೆ ಆ ದುಷ್ಕರ್ಮ ನಮ್ಮ ಮೇಲೆ ಬರುತ್ತದೆ. ಒಬ್ಬ ಪ್ರಬಲನು ದುರ್ಬಲನನ್ನು ಹಿಂಸಿಸುತ್ತಿದ್ದರೆ ಸುಮ್ಮನೆ ಇರುವುದು ಆ ದೋಷದಲ್ಲಿ ಭಾಗವಹಿಸಿದಂತೆ ಆಗುತ್ತದೆ. ಗಟ್ಟಿಮುಟ್ಟಿಯಾಗಿರ್ತಕ್ಕಂಥ ನಮ್ಮ ಕಣ್ಣು ಮುಂದೆ ನಾವು ಹಿಡ್ಕೊಂಡು ಹೊಡಿತಾ ಇದ್ದರೆ, ಬಡಿತಾ ಇದ್ದರೆ, ಬೈತಾ ಇದ್ದರೆ ನನಗೆ ಯಾಕೆ ಬಿಡಪ್ಪ ಅಂತ ನಾನು ಸುಮ್ಮನೆ ಕೂತಿರ್ತಕ್ಕಂಥದ್ದು ಸರಿಯಲ್ಲ. ಅವನು ಮಾಡಿದ ದುಷ್ಕರ್ಮ ಇದೆಯಲ್ಲ, ನೀನು ಸುಮ್ಮನೆ ನೋಡ್ಕೊಂಡು ಇರೋದ್ರಿಂದ ಅದ್ರ ಮೇಲೆ ನಿನಗೂ ಬರುತ್ತೆ ಆ ಪಾಪ ಅಂತಾರೆ. ಬಾಗದು ಸುಮ್ಮನೆ ಇರುವುದು ಆ ದೋಷದಲ್ಲಿ ಭಾಗವಹಿಸದಂತೆ ಆಗುತ್ತದೆ. ಈ ನಿರ್ಣಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದರೆ ಅಂಥವರು ನೀತಿ ಮಾರ್ಗದಲ್ಲಿ ಮುಂದುವರಿಯಲಾರನು. ಈ ನೀತಿ ಮಾರ್ಗದಲ್ಲಿ ಮುಂದುವರಿಯಬೇಕಾದರೆ ಇವೆಲ್ಲ ಶಮನ ಮಾಡಬೇಕು ನಾವು, ಇಲ್ಲದಿದ್ದರೆ ಮುಂದುವರಿಯೋದಕ್ಕೆ ಸಾಧ್ಯವಿಲ್ಲ. ಉದಾಹರಣೆಗಾಗಿ ಅನೇಕರು ತಾವೇ ಖುದ್ದಾಗಿ ಪ್ರಾಣಿ ಹಿಂಸೆ ಮಾಡಲು ಹಿಂಜರಿಯುತ್ತಾರೆ. ಇದು ಒಂದು ಉದಾಹರಣೆ ಕೊಡ್ತಾರೆ. ಪ್ರಾಣಿ ಹಿಂಸೆ ಮಾಡೋದಕ್ಕೆ ಹಿಂಜರಿಯುತ್ತಾರೆ, ಆದರೆ ಬೇರೆಯವರು ಕೋಳಿನ ಕೊಯ್ಯುವುದಕ್ಕೆ ಹಿಂದಕ್ಕೆ ಹೋಗ್ತಾನೆ. ಯಪ್ಪ ಹೆಂಗಪ್ಪ ಅಂತ ಬೇರೆಯವರು ಕೊಯ್ದು ರೆಡಿ ಮಾಡಿ ಕೊಟ್ಟರೆ ಚೆನ್ನಾಗಿ ಉಂಟಂತ ಅವನ ಪ್ರಾಣಿ ಅವರೇ ಹೇಳಲ್ವ. ಇವಾಗ ನಾವು ಒಂದೇ ಸಲ ಬ್ರಾಂದಿ ತಿಂತೀನಿ ಅಂತಕ್ಕಂಥ ಬರೆಯಿಸ್ತಾರೆ. ಈ ಬ್ರಾಂದಿ ಸಾರಾಯಿ ಅಂಗಡಿಗಳಿದೆಯಲ್ಲ, ಮಾಲೀಕನು ನಾನೇನು ಮಾರಲ್ವಲ್ಲ, ಬೇರೆಯವ್ರು ಮಾಡ್ತಾನಂದರೆ ಆ ಪಾಪ ಅವನಿಗೂ ಬಂದೇ ಬರುತ್ತೆ. ಮೂಲ ಅವನೇ ಅಂಗಡಿಗೆ. ಆದ್ದರಿಂದ ಆ ಪಾಪವು ಎಷ್ಟು ಸಂಸಾರಗಳನ್ನು ಹಾಳು ಮಾಡಿರ್ತೋ ಅಷ್ಟು ಇವನಿಗೆ ಬರುತ್ತೆ. ಅದನ್ನು ಕರ್ಮ ಮಾಡಿದ ಫಲಿತಾಂಶವಾಗಿ ಬಂದ ಮಾಂಸವನ್ನು ಸಂತೋಷದಿಂದ ಭಜಿಸುತ್ತಾನೆ. ಇದು ತಪ್ಪೆ. ಆದ್ದರಿಂದ ಮಾಂಸಾಹಾರವನ್ನು ತ್ಯಜಿಸಿದಾಗಿಯೂ ಮಾತ್ರ ಇನ್ನೊಂದು ಇವರು ರಾಜ್ಯಪ್ಪನವರು ಇಲ್ಲೊಂದು ಹೇಳ್ತಾರೆ. ಅನೇಕ ಜನರು ಸೊಸೈಟಿ ಸೇರಿರ್ತಕ್ಕಂಥವರು ಬೇರೆಯವರೆಲ್ಲರೂ ಕೋಳಿ ಹಿಡ್ಕೊಂಡು ಕೊಯ್ಯೋದು ಅಥವಾ ಕೊಯ್ಯೋದನ್ನು ನೋಡ್ತಾ ಇದ್ದು ಮನಸ್ಸು ಚಂಚಲವಾಗುತ್ತೆ ಅಂತ. ಬೇಡಪ್ಪ, ಈ ಪಾಪ ಅದು ಆ ಪಾಪ ಕಾರ್ಯದಲ್ಲಿ ಬಿದ್ದು ನರಳಾಡ್ತಾ ಇರೋದು, ಪ್ರಾಣ ಹಿಂಸೆ, ಪ್ರಾಣ ಹೋಗ್ತಾ ಇರುವಾಗ ಅದೆಷ್ಟು ತಂಡಲಾಡ್ತಾ ಇರೋದು ನೋಡಿದಾಗ ಇನ್ನು ಮುಂದೆ ನಾನು ಇಲ್ಲಪ್ಪ, ನಾನು ಮಾಂಸಾಹಾರ ಮಾಡೋದು ಬೇಡ ಅಂತ ಬಿಟ್ಟಿರ್ತಕ್ಕಂಥ ವೈಬ್ರೇಷನ್ ಬಿಟ್ಟಿರ್ತಕ್ಕಂಥವ್ರು ಅನೇಕರಿದ್ದಾರೆ ಅಂತ ಹೇಳೋದು. ಅದಕ್ಕೆ ಹೇಳ್ತಾರೆ, ಅದೇ ಇದನ್ನೇ ಬಹುಶಃ ಮಾಂಸಾಹಾರ ಮಾಡುವವರೆಲ್ಲರೂ ತಾವೇ ಕೊಂದು ಮಾಂಸವನ್ನು ಪಡೆಯಬೇಕಾಗಿದ್ದಲ್ಲಿ ಅನೇಕರು ಅದನ್ನು ತ್ಯಜಿಸುತ್ತಿದ್ದರು ಎಂದು ಊಹಿಸಬೇಕಾಗುತ್ತದೆ. ಇದು ಇತರರು ತಪ್ಪು ಮಾಡುತ್ತಿದ್ದಾಗಿಯೂ ನಾವು ನೋಡಿಕೊಂಡು ಪ್ರತಿಭಟನೆ ಸುಮ್ಮನೆ ಇದ್ದರೆ ಆ ದುಷ್ಕರ್ಮವು ಫಲಿತಾಂಶವು ನಮಗೆ ಬರದೇ ಇರುವುದಿಲ್ಲ. ದುಷ್ಕರ್ಮ ಏನಾದರೂ ಮಾಡ್ತಾ ಇದ್ದರೆ ಅವನು ನಾವು ನೋಡಿಕೊಂಡು ಸುಮ್ಮನೆ, ನಾವು ಬೀದಿಯಲ್ಲಿ ಹೋಗ್ತಾ ಇರ್ತೀವಪ್ಪ, ಒಬ್ರಿಗೊಬ್ಬರು ಜುಟ್ಟು ಹಿಡ್ಕೊಂಡು ಹೊಡ್ಕೊಳ್ತಾ ಇರ್ತಾರೆ, ನಮ್ಗೆ ಯಾಕೆ ಬಿಡಪ್ಪ ಅಂತ ಹೋಗ್ತಾ ಇದ್ದರೆ ನೋಡಿ ಸುಮ್ಮನೆ ಇದ್ದರೆ ಆ ದುಷ್ಕರ್ಮ ನಮ್ಮ ಮೇಲೆ ಬರುತ್ತಂತೆ. ಹಂಗೆ ನಾವು ಆಚೆ ಕಡೆ ನಡೆಯೋಕ್ಕೆ ಆಗಲ್ಲ ಈ ರೀತಿ ಇಟ್ಕೊಂಡ್ರೆ. ಆದರೆ
ಸಾಧಕನು ಯಾವಾಗಲೂ ಇತರರು ಮಾಡುವ ಕೆಲಸದಲ್ಲಿ ಮಧ್ಯೆ ಪ್ರವೇಶಿಸಿ ಅವರಿಗೆ ಬುದ್ಧಿವಾದವನ್ನು ಹೇಳುತ್ತಿರುವುದೇ ನಮ್ಮ ಕರ್ತವ್ಯವೆಂದು ಭಾವಿಸಕೂಡದು. ಇದರಲ್ಲೂ ವಿವೇಚನೆ ಬೇಕು. ಇನ್ನೊಂದು ನೋಡ, ಆಧ್ಯಾತ್ಮ ವಿಷಯದಲ್ಲಿ ಎರಡನ್ನೂ ಇಕ್ತಾರೆ. ಅದರ ನಿನ್ನ ಆಯ್ಕೆ ಮಾಡಿಕೊಳ್ಳೋದು ನಿನಗೆ ಬಿಟ್ಟದ್ದು. ಈ ರೀತಿ ಒಬ್ರಿಗೊಬ್ಬರು ಹೊಡೆದಾಟ ಬಡದಾಟ ಮಾಡ್ಕೊತಾ ಇರ್ತಕ್ಕಂಥದ್ದು, ಯಾವಾಗಲೂ ಅದನ್ನು ಸಪೋರ್ಟ್ ಮಾಡ್ತಕ್ಕಂಥದ್ದು, ಅದು ಸರಿಯಲ್ಲ ಅಂತಕ್ಕಂಥದ್ದು, ಈ ರೀತಿ ಯೋಚನೆ ಮಾಡಿ ಹೇಳ್ತಾ ಇರೋದು ಯಾವಾಗಲೂ ಅದೇನಾ? ಆ ರೀತಿ ಅಲ್ಲ. ವಿವೇಚನೆಯಿಂದ ಇದಕ್ಕೆ ನಾವು ಅಡ್ಡ ಮಾಡಬಹುದಾ ಮಾಡಬಾರ್ದ ಅಂತಕ್ಕಂಥದ್ದು ವಿವೇಚನೆ. ಕೆಲವು ನೋಡಿದ್ರೆ ಹೊರಟೋಗ್ಬಿಡಬೇಕು. ಎಂಥದಕ್ಕೆ ನಾವು ನೋಡಿದ್ರೆ ಹೊರಟೋಗ್ಬೇಕು ಅಂತಂದರೆ, ಒಬ್ಬ ಗಡುಸಾಗಿರ್ತಕ್ಕಂಥ ಒಂದು ಹೆಂಗಸ ಮೇಲೆ ಬಿದ್ದಾಗ ನಾವು ರಕ್ಷಣೆ ಮಾಡಲೇಬೇಕು. ಗಟ್ಟಿದ್ರು ಕಿತ್ಲಾಡ್ತಾ ಇದ್ದಾರೆ, ಅಷ್ಟು ಕಿತ್ಲಾಡ್ತಾ ಇದ್ದಾರೆ, ಅವ್ರಿಗೂ ಇವ್ರಿಗೂ ಸಮಾಧಾನ ಹೇಳಕ್ಕಾಗಲ್ಲ. ಇಲ್ಲ, ಇದನ್ನು ಹೇಳ್ಬಿಡ್ತೀನಿ. ಗಟ್ಟಿಯಾಗಿರ್ತಕ್ಕಂಥವನು ಒಂದು ಹೆಂಗಸು ಅಂದ್ರೆ ಅಬಲೆ ಅಲ್ವಾ? ಆ ಹೊಡೆದಾಟ ಇರುವಾಗ ನೀನು ನೋಡಿ ಹಂಗೆ ಹೊರಟೋಗ್ಬಾರ್ದು. ಏನೇ ಆಗಲಿ ನೀನು ಅಡ್ಡ ಬಂದು ಅದನ್ನು ಶಮನ ಮಾಡಬೇಕು. ಆಮೇಲೆ ಈಕ್ವಲ್ ಆಗಿರ್ತಕ್ಕಂಥ ಗಂಡಸರಿಗೆ ಜಟ್ಟಿ ಪಗಿನ್ಮಾರ್ಗಳು ಇಬ್ಬರು ಒಬ್ರಿಗೊಬ್ಬರು ಹೊಡ್ಕೊಳ್ತಾ ಇದ್ದರೆ ಏನು ಬೇಕಾಗಿಲ್ಲ ಹೊರಟು. ಈ ರೀತಿ ಆ ಸಂದರ್ಭಕ್ಕೆ ತಕ್ಕಂತೆ ವ್ಯವಸ್ಥೆ ಹೆಂಗಿದೆ ಅಂತ ಅನ್ನೋದು ನೋಡಿಕೊಂಡು ನಾವು ಸಹಾಯ ಮಾಡಬೇಕು ಅಂತ ಅನ್ನೋದು ಹಂಗೆ ಇದಕ್ಕೆ ಕಾರಣ ಇವೆಲ್ಲ ಬರೋದು ಈ ರೀತಿ ಆಗ್ತಕ್ಕಂಥದಕ್ಕೆ ಏನು ಕಾರಣ? ವಿತರ್ಕ ಅನ್ನೋದು ಇದೆಯಲ್ಲ, ಇದೆಲ್ಲ ವಿತರ್ಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವರ್ಣನೆ. ಇದಕ್ಕೆ ಏನು ಕಾರಣ ಈ ರೀತಿ ಆಗಲಿಕ್ಕೆ ಅಂತನ್ನೋದು, ಇಂತಹ ಕೆಟ್ಟ ವರ್ತನೆಗಳಿಗೆ ಮೂಲ ಕಾರಣಗಳು ಅತಿಯಾಸೆ ಅಥವಾ ದುರಾಸೆ, ಕ್ರೋಧ. ಅತಿಯಾಸೆ, ದುರಾಸೆ, ಕ್ರೋಧ, ಇವುಗಳಿಂದಲೇ ಈ ರೀತಿಯ ಜಗಳ, ವ್ಯವಸ್ಥೆ, ವ್ಯವಹಾರಗಳು ಬರ್ತಕ್ಕಂಥದ್ದು. ಮತ್ತು ಮೋಹ ಅಂದರೆ ಅತಿಯಾಗಿ ಪ್ರೀತಿ ಬರ ಮೇಲೆ. ಇವು ನಾಲ್ಕರಿಂದ ಇದು ಕಾರಣಗಳು. ಇಲ್ಲಿ ಪ್ರಯೋಗವಾಗಿರುವ ಮಾತುಗಳು ಲೋಭ, ಕ್ರೋಧ ಮತ್ತು ಮೋಹ. ಲೋಭ ಅಂದರೆ ಏನು? ಲೋಭ, ಜುಪುನತನ, ತುಂಬ ಜುಪುನತನ. ಕ್ರೋಧ, ನೀನು ನೋಡಿದ್ರೆ ಆಗಲ್ಲ. ಒಬ್ರಿಗೊಬ್ಬರು ವ್ಯವಹಾರಗಳು ಬಂದಾಗ ಅವ್ರ ಮುಖ ನೋಡಿದ್ರೆ ಒಂದು ಉಕ್ಕಿ ಬರುತ್ತೆ, ಕೋಪ, ಬೆಂಕಿ ಆಗ್ತಾನೆ. ಮೋಹ ಅಂದರೆ ಪ್ರೀತಿ, ಪ್ರೇಮ, ಅತಿಯಾಗಿ ಪ್ರೇಮ ಇರ್ತಕ್ಕಂಥ ಮೋಹ. ಲೋಭವೆಂದರೆ ಸೊತ್ತುಗಳ ಮೇಲೆ ಆಸೆ ಮತ್ತು ದುರಾಸೆ. ಅವುಗಳನ್ನು ಸಂಪಾದಿಸುವ ಪ್ರಸಂಗ ಬಂದಾಗ ಇತರರು ಅಡ್ಡಿ ಬಂದರೆ ಅವರ ಮೇಲೆ ಕ್ರೋಧವು ಏಳುವುದು. ಮೋಹವು ಒಬ್ಬ ವ್ಯಕ್ತಿಯ ಮೇಲಿರುವ ದುರಭಿಮಾನದಿಂದ. ಮೋಹವು ಎಂದರೆ ಭ್ರಾಂತಿಯು ಹುಟ್ಟಿಕೊಳ್ಳುತ್ತದೆ. ಮೋಹ ಅಂತಂದರೆ ಭ್ರಾಂತಿ ಹುಟ್ಟಿಕೊಳ್ಳುತ್ತದೆ, ಮೋಹ. ಉದಾಹರಣೆಗಾಗಿ, ಹೊಸದಾಗಿ ಮಕ್ಕಳು ಪಡೆದ ತಾಯಿಯು ತನ್ನ ಮಕ್ಕಳು ತಪ್ಪು ಮಾಡಿದರೂ ಅದೇ ಸರಿ ಎಂದು ಹೇಳಿ ಇತರರ ಮಕ್ಕಳಿಗೆ ತಂದೆ ತಾಯಿಗಳೊಂದಿಗೆ ಬೈಯುವುದು. ಇದು ತನ್ನ ಮಗು ಆಚೆಗಳು ಆಡ್ತಾ ಇರುತ್ತೆ. ಅವರು ತನ್ನ ಮಗನ ಬೈದನ ಮಾಡಿರ್ತಕ್ಕಂಥ ನನ್ನ ಮಗಂದೇ ಸರಿ ಅಂತ ಕೇಳಿಬಿಟ್ಟು ಆ ಮಗನ ದಂಡಿಸಿದ್ದೀರಾ, ಅವರ ತಂದೆ ತಾಯಿಗಳು ಬೇರೆಯವ್ರ ಮೇಲೆ ಓದು ಜಗಳ ಮಾಡುತ್ತೆ. ಯಾಕೆ ಬಂತು? ಮೋಹ. ಆ ಮಗು ಮೇಲೆ ಇರ್ತಕ್ಕಂಥ ಮೋಹ, ವ್ಯಾಮೋಹದೊಂದಿಗೆ ಅದೇ ಒಳ್ಳೆಯದು, ನನ್ನ ಮಗನ ಮಾಡಿದ್ದೇ ಒಳ್ಳೆಯದು ಅಂತ ಹೇಳಿಬಿಟ್ಟು ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ. ಮಾಡುವುದಕ್ಕೂ ಹೆಸರುವುದಿಲ್ಲ. ಆದರೆ ಆಸೆ ಪರಾಕಾಷ್ಠೆಯನ್ನು ಹೊಂದಿದರೆ ಮೋಹವಾಗಿ ಪರಿಣಮಿಸುತ್ತದೆ. ಆಸೆ ಪರಾಕಾಷ್ಠೆ ಅಂತಂದರೆ ಅತಿಯಾಗಿ ಆಸೆ ಪಡುವುದು, ಪರಾಕಾಷ್ಠೆ ಅಂತಂದರೆ ಮೀರಿ ಹೋಗುತ್ತೆ ಅಂತ. ಅತಿ ಆಸೆ ಗತಿ ಗಳಿಸಿತು ಅಂತ ನೋಡು ಹಾಗೆ. ಇದನ್ನು ಭಗವದ್ಗೀತೆಯಲ್ಲಿ 3ನೇ ಅಧ್ಯಾಯ 62 ಮತ್ತು 63ನೇ ಶ್ಲೋಕವು ಚೆನ್ನಾಗಿ ವಿವರಿಸಿ ಹೇಳುತ್ತಾರೆ. ಯಾವುದಾದರೂ ಒಂದು ವಸ್ತುವಿನ ಮೇಲೆ ಆಸೆ ಇದ್ದು ಅದನ್ನೇ ಚಿಂತಿಸುತ್ತಿದ್ದರೆ, ಆಸೆ ಅದನ್ನೇ ಯಾವಾಗಲೂ ಬೇಕು ಅಂತ ಚಿಂತನೆ ಮಾಡ್ತಾ ಇದ್ದರೆ ಆ ವಸ್ತು ನಮ್ಮ ಹತ್ತಿರ ಬರುತ್ತದೆ. ಅತಿಯಾಗಿ ಯಾವಾಗಲೂ ಯೋಚನೆ ಮಾಡ್ತಾ ಇರಬಾರ್ದಂತೆ. ಯೋಚನೆ ಮಾಡ್ತಾ ಇದ್ದರೆ ಆ ವಸ್ತುವಾಗಲೇ ಆ ವಿಷಯವು ನಮ್ಮ ಕಡೆ ಬರುತ್ತಂತೆ. ಹತ್ತಿರ ಬಂದ ಭೋಗ ವಸ್ತುವನ್ನು ಅನುಭವಿಸಬೇಕೆಂಬ ಆಸೆಯು ಹುಟ್ಟುತ್ತದೆ. ಅದನ್ನು ಅನುಭವಿಸುವ ದಾರಿಯಲ್ಲಿ ಯಾರಾದರೂ ಅಡ್ಡಿ ಬಂದರೆ ಅಂಥವರ ಮೇಲೆ ಕ್ರೋಧ ಏಳುತ್ತದೆ. ಇದು ವಯಸ್ಸಿನಲ್ಲಿರ್ತಕ್ಕಂಥ ಹೆಣ್ಣು ಗಂಡನ ಬಗ್ಗೆ ಹೇಳ್ಕೋಬೋದು. ಪ್ರೀತಿ ವಿಶ್ವಾಸ ಇರ್ತೀವಿ, ಅದಕ್ಕೆ ಯಾರಾದರೂ ಆಗಲ್ಲ ಇದು ಅಂತ ಅಡ್ಡಿ ಬಂದರೆ ಅವನ ಮೇಲೆ ಕೋಪ. ಇದು ಸಾಧಾರಣವಾಗಿ ನಾವೆಲ್ಲರೂ ನೋಡ್ತಾ ಇರ್ತೀವಿ. ಇದನ್ನು ಕ್ರೋಧವು ಮಿತಿ ಮೀರಿದ ಅದು
ಹೊಸದಾಗಿ ಪರಿಣಮಿಸುತ್ತದೆ ಎಂದರೆ ತನ್ನ ಧರ್ಮದ ಫಲಾಫಲಗಳ ಯೋಚನೆ ಇಲ್ಲದೆ ಅದರಲ್ಲಿ ಮುಳುಗಿ ಹೋಗುತ್ತಾನೆ. ನಮ್ಮ ಧರ್ಮ ಏನು ಹೇಳುತ್ತೆ, ಆ ಫಲ ಏನು ಬರುತ್ತೆ ಅಂತಕ್ಕಂಥದ್ದು ಯೋಚನೆ ಮಾಡಿದ್ದೀರಾ, ಹೆಂಗಂದರೆಗೆ ತಿರುಗಿ ಬೀಳ್ತಕ್ಕಂಥದ್ದು. ಆಗ ತಾನು ಯಾರು ಏನು ಮಾಡುತ್ತಿದ್ದಾನೆ ಎಂಬ ಅರಿವು ಮಾಯವಾಗುತ್ತದೆ. ಅತಿರೇಕವಾಗಿ ಕೋಪ ಬಂದರೆ ನಾನು ಯಾರು ಅವನು ಯಾರು, ಏನು ಮಾಡಬಹುದಾ ಮಾಡಬಾರ್ದು ಅಂತ ಅತಿರೇಕವಾಗಿ ಕೋಪ ಬಂದು ತಿರುಗಿ ಬಿಡ್ತಾರೆ ಅಂತ ಅವ್ರ ಮೇಲೆ. ಆದ್ದರಿಂದ ಬುದ್ಧಿ ಎಂದರೆ ವಿವೇಚನೆಯು ಪೂರ್ತ ನಾಶವಾಗಿ ಆ ಮೂಲಕ ತಾನು ನಾಶವಾಗಿ ಹೋಗುತ್ತಾನೆ. ಆ ದುರ್ಬುದ್ಧಿ ಅಂತಕ್ಕಂಥದ್ದು ಬಂದಾಗ ವಿವೇಚನೆ ಇಲ್ಲದೆ ಇರುವಾಗ ತಾನೂ ನಾಶನ ಹೊಂದಿ ಬೇರನ್ನು ನಾಶನ ಮಾಡ್ತಾನೆ. ಈ ಅರ್ಥವುಳ್ಳ ಶ್ಲೋಕವು ನಾಶವಾಗುತ್ತಾನೆ ಎಂಬ ಮಾತು ಬರೀ ಕೆಟ್ಟು ಹೋಗುತ್ತಾನೆ ಎಂಬ ಅರ್ಥಕ್ಕಾಗಿ ವಿನಿಯೋಗವಾದ ಅಲಂಕಾರ ಭಾಷೆ ಅಲ್ಲ. ಅಂತಹ ದೇಹಾತ್ಮವು ಕಾರಣದೇಹವನ್ನೇ ಕೆಳಕ್ಕೆ ಸಿಳಿದು ಬಿಡುತ್ತದೆ. ಇಲ್ಲಿ ದೇಹಾತ್ಮ ಕಾರಣದೇಹ ಅಂತಕ್ಕಂಥದ್ದು ಎರಡು ಏನು ಅಂತ ಅನ್ನೋದು ತೀಸಾಪ್ಕಲ್ ಸೊಸೈಟಿ ಮೆಂಬರ್ಗಳಿಗೆಲ್ಲರಿಗೂ ಅರ್ಥವಾಗುತ್ತೆ. ದೇಹಾತ್ಮ ಅಂತಕ್ಕಂಥದ್ದು ನಾನು ನನ್ನದೇ, ನಾನು ಮಾಡ್ತಾ ಇರುವುದೇ ಅಂತ ವ್ಯಾಮೋಹ ಇದೇ ಇದ್ದರೆ ನಮಗೆ ಹಿನ್ನೆಲೆಯಿಂದ ಕೊಡ್ತಕ್ಕಂಥದ್ದು ಈ ಕಾರಣದೇಹ ಇದೆಯಲ್ಲ, ಅಂತಹ ದೇಹಾತ್ಮವು ಕಾರಣದೇಹವನ್ನೇ ಕೆಳಕ್ಕೆ ಸಿಳಿದು ಬಿಡುತ್ತದಂತೆ. ಆಗ ಅಂಥವನು ಪುನಃ ತನ್ನ ಮನುಷ್ಯತ್ವವನ್ನು ಹೊಸದಾಗಿ ಪಡೆಯಬೇಕಾಗುತ್ತದೆ. ಈಗ ನಾನು ಮಾಡಿದ್ದೆ ನಂದೇ ಸರಿ ಅಂತಕ್ಕಂಥದ್ದು ಈ ದೇಹಾತ್ಮವು ಈ ಕಾರಣ ದೇಹ ಅಂತಿದೆಯಲ್ಲ ಅದನ್ನೇ ಕೆಳಕ್ಕೆ ಬೀಳಿಸುವ ರೀತಿಯಲ್ಲಿ ಮಾಡಿಬಿಡುತ್ತಂತೆ. ಆದ್ದರಿಂದ ಈ ಜನ್ಮದಲ್ಲಿ ಮಾಡಿ ಮೊದಲನೇ ಬಂತು ನೋಡು, ಹಿಂದಿನ ಜನ್ಮದಲ್ಲಿ ಕ್ಯಾರಿಯರ್ ಮಾಡ್ಕೊಂಡು ಬೀಜ ರೂಪದಲ್ಲಿ ಇರತಕ್ಕಂಥದ್ರ ಪ್ರಭಾವ ಬರುತ್ತೆ. ಹಾಗೆ ಅದೇ ರೀತಿಯಲ್ಲಿ ಮಾಡಿದಾಗ ಈ ಕಾರಣ ದೇಹವು ಅದನ್ನು ಈ ದೇಹಾತ್ಮ ಭಾವನೆ ಪ್ರಬಲವಾಗಿದ್ದಾಗ ಆ ಕಾರಣ ದೇಹವನ್ನು ಕೆಳಕ್ಕೆ ಬೀಳಿಸುವ ರೀತಿಯಲ್ಲೇ ವರ್ತನೆ ಆಗುತ್ತೆ. ನಂತರ ಹೊಸ ಜನ್ಮ ಎತ್ತಿದಾಗ ಮೊದಲನಿಂದ ಪ್ರಾರಂಭ ಮಾಡಬೇಕಾಗಿ ಬರುತ್ತೆ ಎನ್ನುವುದು. ಅಂದರೆ ಇಂತಹ ಅಪಘಾತವು ಸಾಧಾರಣ ಕೆಟ್ಟ ಕೆಲಸಗಳ ಫಲಿತಾಂಶವಾಗಿ ಸಂಭವಿಸುವುದಿಲ್ಲ. ಮನುಷ್ಯನು ವಾಮ ಮಾರ್ಗವನ್ನು ಹಿಡಿದು ಮಠ ಮಂತ್ರ ಮೊದಲಾದ ಕೇವಲ ದುಶ್ಚರಿಗಳಲ್ಲಿ ತೊಡಗಿದ್ದ ಪಕ್ಷದಲ್ಲಿ ಆ ರೀತಿ ಆಗಬಲ್ಲದು ಎಂಬುದಾಗಿ ಯೋಗಿ ಲೆಡ್ಬೀಟರ್ ಅವರು ಅಂತರಂಗ ಜೀವಿತ ಎಂಬ ಗ್ರಂಥದಲ್ಲಿ ಒಂದು ಕಡೆ ಬರೆದಿರುತ್ತಾರೆ. ಈ ಮಾಟ ಮಂತ್ರ ಮಾಡ್ತಕ್ಕಂಥದ್ದು ನಂತರ ಇದಾಗಿ ಈ ಟೆರರಿಸ್ಟ್ ಆಗ್ತಾರಲ್ಲ, ಅವನು ಸಂಬಂಧಪಟ್ಟಿದ್ದು ವ್ಯವಹಾರವು ಜೀವನದಲ್ಲಿ ಜಿಗುಪ್ಸೆ ಬಂದು ಏನಾದರೂ ತೊಂದರೆಗಳು ಕೊಟ್ಟಾಗ ಅದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕಾಗಿ ಅವನು ಟೆರರಿಸ್ಟ್ ಆಗ್ಬಿಡ್ತಾನೆ ಕೆಲಸ. ಇದು ನನಗೆ ಇದೊಂದು ಹೆಂಗಪ್ಪ ಅಂದರೆ, ಮುದ್ಯಾಣಲ್ಲಿ ಓದಿಬಿಟ್ಟು ಮುಗಿಸ್ಬಿಟ್ಟು ಬಂದ ಮೇಲೆ ಪ್ರಿನ್ಸಿಪಾಲ್ರು ಆ ಪೇರೆಂಟ್ಸ್ಗೆ ಒಂದು ಮೀಟಿಂಗ್ ಇಟ್ಬಿಟ್ಟು ಹೇಳ್ತಾ ಇದ್ರು. ಏನಪ್ಪ ಅಂದರೆ, ನೋಡಪ್ಪ ಇದುವರೆಗೂ ನಾವು ಇಲ್ಲಿ ಒಂದು ಪಂಜರದಲ್ಲಿ ಇಟ್ಟುಕೊಂಡು ಬುದ್ಧಿವಾದ ವ್ಯವಸ್ಥೆಯನ್ನು ಹೇಳಿದ್ವು. ಕೆಲವರು ಉತ್ತಮ ರೀತಿಯಲ್ಲಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾರೆ. ಇಲ್ಲೇ ಇದ್ದು ಆಚೆ ಕಡೆ ಹೋದ ತಕ್ಷಣ ಅವನ ಇಷ್ಟಾಂಚಾರ ಬುದ್ಧಿ ಬೆಳವಣಿಗೆ ಆಗುತ್ತೆ. ಅವನು ಟೆರರಿಸ್ಟರಾಗ್ತಕ್ಕಂಥದ್ದು ಕೆಟ್ಟ ಕೆಲಸಗಳು ಮಾಡೋದಕ್ಕೆ ಧುಮುಕ್ತಾರೆ. ಆದ್ದರಿಂದ ನೀವು ಕನಿಷ್ಠ ಒಂದು 5-6 ತಿಂಗಳು ಅವರ ಹಿಂದ್ಗಡೆ ಅಬ್ಸರ್ವ್ ಮಾಡ್ತಾ ಇರಬೇಕು. ಯಾವ ಕೆಲಸಗಳು ಮಾಡೋಕ್ಕೆ ಹೋಗ್ತಾನೆ, ಯಾವ ರೀತಿ ಹೋಗ್ತಾನೆ ಅಂತಕ್ಕಂಥದ್ದನ್ನು ನೀವು ಅಬ್ಸರ್ವ್ ಮಾಡಿ ಅವ್ರನ್ನ ತಿದ್ದುಕೋಬೇಕು ಅಂತ ನೋಡಿ. ಯಾಕಂದರೆ ಅನೇಕರು ಆ ರೀತಿ ಆಗಿದ್ದರಂತೆ. ಯಾಕಂದರೆ ಅದು ಒಂದು ಗೂಡು ಒಳಗಡೆ ಹಾಕ್ಕೊಂಡಿರ್ತಾರೆ ಪಂಜರದಲ್ಲಿ, ಬಿಟ್ಟಾಗ ಅವನ ಇಷ್ಟಾಂಚರ ಆಗ್ತಕ್ಕಂಥವ್ರು ಇರ್ತಾರೆ. ಆ ಕೆಲವು ದಿವಸ ಅವನ್ನ ಹಿಂಬಾಲಿಸಿ ಅವನು ಸರಿತಿದ್ದಬೇಕು ನೀವು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಹಾಗೆ ನಮ್ಮ ಜೀವನವು ಹಿಂದೆ ನಾವು ಮಾಡಿರ್ತಕ್ಕಂಥದ್ದು ಪಾಪ ಪುಣ್ಯ ಕಾರ್ಯಗಳಿದೆಯಲ್ಲ, ಆ ಮಾಡುವುದರಿಂದ ಕಾರಣ ದೇಹವನ್ನೇ ಕೆಡಿಸ್ತಕ್ಕಂಥದ್ದು ಬಿದ್ದೋಗುತ್ತೆ. ಹೇಳಿದ್ದನ್ನು ಕೆಡಿಸೋದೇ ಇಲ್ಲ, ಬಿದ್ದೋಗ್ತಾನೆ. ಮುಂದಿನ ಜನ್ಮದಲ್ಲಿ ನಂತರವನ್ನೇ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ. ಆದ್ದರಿಂದ ಅದನ್ನು ಅಬ್ಸರ್ವ್ ಮಾಡಬೇಕು ಅಂತ ನೋಡಿ. ಮತ್ತೊಂದು ಉದಾಹರಣೆ, ಅನೇಕರು ಸಾಮಾನ್ಯವಾಗಿ ಅನುಭವಕ್ಕೆ ಬಂದಿರುತ್ತದೆ. ಒಬ್ಬ ಹುಡುಗನು ಕೆಟ್ಟದ್ದನ್ನು ಮಾಡಿದ ಸಂದರ್ಭದಲ್ಲಿ ತಂದೆಯು ಆತನನ್ನು ಹೊಡೆಯಲು ಹೋದಾಗ ಹುಡುಗನ ಪ್ರತಿಭಟನೆ, ಇಲ್ಲೇ ಸ್ಕೂಲ್ದದನ್ನು ಹೇಳಿದೆ. ಒಬ್ಬ ಹುಡುಗನ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇರುವಾಗ ಉಪಾಧ್ಯಾಯನಾಗಲಿ ತಂದೆಯಾಗಲಿ ಬೈಯುವುದು ಬಹಳ ಹಿಂಸೆ ಕೊಡ್ತಕ್ಕಂಥದ್ದು ಸರಿಯಲ್ಲ. ಇದರಿಂದ ಅವನ ಬೆಳವಣಿಗೆ ಮಟ್ಟವು ಕುಂಠಿತವಾಗುತ್ತೆ. ಅದು ಕುಂಠಿತವಾಗುತ್ತೆ. ಅದನ್ನೇ ನಮ್ಮ ಇವರು
ಕೃಷ್ಣಾಜಿಯವರು ಚರಿತ್ರೆನ ಹೇಳ್ತಾರೆ. ಕೃಷ್ಣಾಜಿ ಸ್ಕೂಲ್ಗೆ ಹೋಗ್ತಾ ಇರುವಾಗ 2ನೇ ಕ್ಲಾಸ್ 3ನೇ ಕ್ಲಾಸ್ನಲ್ಲಿ ಆ ಉಪಾಧ್ಯಾಯನಾಗಿರ್ತಕ್ಕಂಥ ಕ್ರೂರನಾಗಿದ್ದು ಬಹಳ ಒಡೆದು ಹಿಂಸೆ ಕೊಟ್ಟಾಗ ಆತನ ಒಂದು ಜನ್ಮವೇ ಹಿಂದಕ್ಕೆ ಬೀಳುವ ರೀತಿಯಲ್ಲಿ ಕ್ರೂರನಾಗಿ ಬಿಟ್ಟಿರ್ತಾನೆ. ಅದನ್ನು ಸರಿಪಡಿಸ್ಕೊಳ್ಳೋದಕ್ಕಾಗಿ ದಿವ್ಯದೃಷ್ಟಿಯಿಂದ ನೋಡಿ ಹೋಗಿ ರೆಡ್ ಬಿಟ್ಟು ರನಿ ಬೆಸೆಂಟ್ ಸೇರಿ ತುಂಬ ಮುಂದುವರಿಬೇಕಾದ್ರೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಅವ್ರ ಸ್ವಂತ ಹೆಚ್ಚಿನ ಗಮನವನ್ನು ಕೊಟ್ಟು ಅವರು ಬೆಳೆಸಿದ್ರಂತ ಅಷ್ಟು ಮುಂದಕ್ಕೆ ಹೋದರು. ಅವ್ರು ಗಮನವಿಟ್ಟು ಕೊಡದೆ ಹೋಗಿದ್ದರೆ ಇನ್ನೂ ಆ ಮಾಮೂಲಿ ಜನ್ಮದಂತೆ ಮುಂದಿನ ಜನ್ಮ ಎತ್ತು ಅದನ್ನು ನಂತರ ಹಿಂದೆ ಸುಮಾರು 2 ಜನ್ಮಗಳು 3 ಜನ್ಮಗಳು ಎತ್ತಬೇಕಾಗಿತ್ತು ಅಂತದನ್ನು ಸರಿಪಡಿಸಿದರು. ಇದರಿಂದ ಅವರೇ ಹುಡುಗರಿಗೂ ಹಿಂದೆ ಹೊಡಿತಾ ಇದ್ವು ಸ್ಕೂಲ್ಗಳಲ್ಲಿ. ಈಗ ಮಕ್ಕಳನ್ನು ಹೊಡೆಯುವುದಾಗಲೇ ಬೈಯುವುದಾಗಲೇ ತುಂಬ ಅವರ ಮನಸ್ಸು ಒಂದು ಬಿಳಿ ಹಾಳಿನಂತೆ ಇರುತ್ತದೆ. ಬಿಳಿ ಹಾಳು ಅಂದರೆ ಹಿಂಗೆರಿಗಳು ಹಾಕಿದ್ರೆ ಹಂಗೆ ಬೀಳುತ್ತೆ. ಹಾಗೆ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಬಡಿಯುವುದಾಗಲೇ ಹೊರಟಾಗ್ತಾರೆ. ಆ ರೀತಿ ನಾವು ದಂಡಿಸುವಾಗಲೂ ಬಹಳ ಹುಷಾರಾಗಿ ದಂಡಿಸಿ ಮಾಡ್ತಕ್ಕಂಥದ್ದು ಮಾಡಬೇಕು ಅಂತನ್ನುವುದು. ಉಪಾಧ್ಯಾಯನ ಕೈಗೆ ಸಿಕ್ಕಿಕೊಳ್ಳುವುದಕ್ಕೆ ಮುಂಚೆ ನಿನ್ನ ತೇಜಸ್ಸು ಇಷ್ಟು, ಇದನ್ನೇ ಪೂರ್ತಿ ಹೇಳಿಬಿಡ್ತಾರೆ. ಉಪಾಧ್ಯಾಯನ ಗುರಿಗೆ ಸಿಕ್ಕಿಕೊಳ್ಳೋದಕ್ಕೆ ಮೊದಲು ನಿನ್ನ ತೇಜಸ್ಸು ಅಂದರೆ ಹಾರ ಇಷ್ಟು ಬೆಳವಣಿಗೆ ಆಗಿತ್ತು, ಅವ್ರ ಕೈಗೆ ಸಿಕ್ಕಿ ನೀನು ತುಂಬ ನಿನ್ನ ಮೇಲೆ ಪ್ರಭಾವ ಬೀರಿದ್ರಿಂದ ನಿನ್ನ ತೇಜಸ್ಸು ನಿನ್ನಿದು ಪೂರ್ಣವಾಗಿ ಕಡಿಮೆ ಆಗೋಯ್ತು. ಯಾಕಂದರೆ ಒಂದು ಗುಲಾಬಿ ಹೂವು ಮೊಗ್ಗಾಗೆ ಈಚೆ ಬರ್ತಾ ಇರುವಾಗ ಅದರ ಮೇಲೆ ಒಂದು ಹುಳು ಬಂದುಬಿಟ್ಟು ಕಚ್ಚಿದ್ರೆ ಏನಾಗುತ್ತೆ, ಆ ಹೂವೇ ಹೆಚ್ಚು ಕಡಿಮೆ ಆಗುತ್ತಲ್ಲ, ಆ ರೀತಿ ಆಗಿಬಿಟ್ಟಿತ್ತು ಅಂತ ಅನ್ನೋದನ್ನು ಇವರು ಇದರಲ್ಲಿ ಅದರದ ಬಗ್ಗೆನೇ ತುಂಬ ವರ್ಣನೆ ಕೊಡ್ತಾರೆ. ಕೆಟ್ಟತನದ ಪರಿಣಾಮ, ಈ ರೀತಿ ಕೆಟ್ಟತನ ಇದೆಯಲ್ಲ ಅದರ ಪರಿಣಾಮ ನಂತರ ಏನಾಗುತ್ತೆ ಅಂತ ಅನ್ನೋದು ಇಲ್ಲ ನಂತರ ಸ್ವಲ್ಪ ವಿವರಣೆ ಕೊಡ್ತಾರೆ. ನಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಎಂದರೆ ನಮ್ಮ ಗಮನಕ್ಕೆ ಬಾರದೆ ಅನೇಕ ಕಾಮ ಕ್ರೋಧ ಮೋಹ ಮೊದಲಾದ ದೋಷಗಳಿಗೆ ಸಂಬಂಧಪಟ್ಟ ಕೆಟ್ಟ ಸಂಸ್ಕಾರಗಳು ಅಡಗಿರಬಹುದು. ಇವೆಲ್ಲವೂ ನಮ್ಮ ಒಳಗಡೆನೇ ಇರುತ್ತೆ. ಯಾವ್ಯಾವ ಆಭರಣಗಳು ಇವೆಲ್ಲ ನಮ್ಮಲ್ಲಿರ್ತಕ್ಕಂಥದ್ದು. ಎಂಥ ಆಭರಣ? ಪ್ರಜ್ಞೆಯಲ್ಲಿ ಅಂದರೆ ನಮ್ಮ ಗಮನಕ್ಕೆ ಬಾರದೆ ಅನೇಕ ಕಾಮ ಕ್ರೋಧ ಮೋಹ ಮೊದಲಾದ ದೋಷಗಳಿಗೆ ಸಂಬಂಧಪಟ್ಟ ಕೆಟ್ಟ ಸಂಸ್ಕಾರಗಳು ಅಡಗಿರುತ್ತವೆ. ಸಾಧಕನು ಮೊದಲು ದೊಡ್ಡ ದೊಡ್ಡ ದೋಷಗಳನ್ನು ಗಮನಕ್ಕೆ ತೆಗೆದುಕೊಂಡು ಅವುಗಳನ್ನು ತೆಗೆದುಹಾಕಲು ಪ್ರಯತ್ನ ಪಡಬೇಕು. ನನ್ನಲ್ಲಿ ಕೆಟ್ಟ ಗುಣಗಳು ಏನಿದೆ ಅಂತ ಅವ್ರಿಗೆ ಗೊತ್ತು, ಏನಾದರೂ ಅವನ್ನು ನಿರ್ಮೂಲನ ಮಾಡಬೇಕಕ್ಕೆ ಪ್ರಯತ್ನ ಪಡಬೇಕು. ಹಾಗೆ ದೊಡ್ಡ ದೊಡ್ಡ ತಪ್ಪುಗಳು ಮನವರಿಕೆಯಾದರೆ ಸೂಕ್ಷ್ಮವಾಗಿ ಅಡಗಿರುವ ಬೀಜರೂಪವಾದ ದೋಷಗಳ ಸಹ ನಮ್ಮ ಗಮನಕ್ಕೆ ಕಾಣಿಸಿಕೊಳ್ಳುತ್ತವೆ. ದೊಡ್ಡ ತಪ್ಪು ಅಂತ ಅನ್ನೋದು ಎಲ್ಲರಿಗೂ ಅರ್ಥವಾಗುತ್ತೆ. ಅದನ್ನು ಶಮನ ಮಾಡಿದಾಗ ಈ ಸಣ್ಣ ತಪ್ಪುಗಳು ಏನಂತ ನಮ್ಮ ಒಳಗಡೆ ಇರುತ್ತೆ. ಇಂಥ ಸಣ್ಣ ತಪ್ಪುಗಳು ನಾನು ಮಾಡ್ತದೆ. ನಾನು ಸಣ್ಣ ತಪ್ಪುಗಳು ಬೇರೆಯವ್ರ ಕಣ್ಣು ಹಿಡಿಯೋಕ್ಕಾಗಲ್ಲ. ಕ್ರೂರವಾಗಿ ಬೈಯೋದೋ ಅಥವಾ ಕಳ್ತನ ಮಾಡಿದ್ದೋ ಕುನಿ ಮಾಡಿದರೆ ಅದೆಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ತನ್ನ ಮನಸ್ಸಿನಲ್ಲಿ ಅಂಥದಕ್ಕೆ ಉತ್ತೇಜನ ಕೊಡ್ತಕ್ಕಂಥದ್ದು ಯಾರಿಗೂ ಗೊತ್ತಾಗಲ್ಲ. ಇಂಥ ಕೆಲಸಗಳನ್ನು ಮಾಡುವುದನ್ನು ತಪ್ಪಿಸಿಕೊಂಡಾಗ ಸಣ್ಣ ತಪ್ಪುಗಳು ನನ್ನಲ್ಲಿ ಏನಿದೆ ಅಂತ ಅನ್ನೋದು ಅದನಿಗೆ ಅರ್ಥವಾಗಿ ಅವನು ತಿದ್ದುಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತಾನೆ. ಆತ್ಮವಿಮರ್ಶೆ ಮಾಡಿಕೊಳ್ಳುವ ಅನುಷ್ಠಾನ ಪರರಿಗೆ ಈ ಅಂಶವು ಚೆನ್ನಾಗಿ ಮನದಟ್ಟಾಗುತ್ತದೆ. ಆತ್ಮವಿಮರ್ಶನೆ, ನೀನು ಮಾಡಿರ್ತಕ್ಕಂಥ ಸರಿ ತಪ್ಪ ಅಂತ ನಿನ್ನ ಆತ್ಮವಿಮರ್ಶನೆ ಮಾಡ್ಕೊ ಅಂತ ಹೇಳಲ್ವ ನಾವು. ನಿನ್ನಷ್ಟು ನೀನೇ ಮಾಡೋದು. ಹಾಗೆ ವಿಮರ್ಶೆ ಮಾಡಿಕೊಳ್ಳು, ಮನದಟ್ಟಾಗುತ್ತದೆ. ನೀತಿ ನೈಪುಣ್ಯತೆಯನ್ನು ಪಡೆಯಬೇಕೆಂಬ ಸಾಧಕನು ತನ್ನ ಲೋಪ ದೋಷಗಳನ್ನು ಆಳವಾಗಿ ಬಗೆದುಕೊಳ್ಳಬೇಕು. ಲೋಪದೋಷಗಳಿಂದ ಆಳವಾಗಿ ಬಗೆದು, ನಾವು ಆಳವಾಗಿ ಭೂಮಿ ಒಳಗಡೆ ಹೋದ್ರೆ ನೀರು ಬರೋದ ಹಾಗೆ ನೀನು ಆಳವಾಗಿ ಯೋಚನೆ ಮಾಡಿದಾಗ ನಿನ್ನ ತಪ್ಪುಗಳೇನಿದೆ ಅನ್ನೋದು ನನಗೆ ಅರ್ಥವಾಗುತ್ತೆ ಅಂತ. ಯಾವಾಗ ಸಾಧಕನಿಗೆ ತನ್ನ ಮನಸ್ಸು ತಾನಲ್ಲವೆಂಬ ಅಂಶವು ಪರಿಷ್ಕಾರವಾಗುತ್ತಿದೆಯೋ ಆಗ ಅದರ ಪ್ರವೃತ್ತಿಗಳನ್ನೆಲ್ಲ ಪತ್ತೆ ಹಚ್ಚಬಲ್ಲನೋ. ತನ್ನ ಮನಸ್ಸು ನಿರ್ಮಲವಾಗಿ ಇದ್ದಾಗ ತನ್ನ ಪ್ರವೃತ್ತಿಗಳು ಒಳಗಡೆ ಏನು ಅಡಗಿವೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಅದನ್ನು ಈಚೆ ತೆಗಿಬಹುದು. ವಿಮರ್ಶೆ ಮಾಡಿದಾಗ ನನ್ನ ತಪ್ಪುಗಳು ಏನಿದೆ ಅಂತನ್ನೋದು ಆತನಿಗೆ ಅರ್ಥವಾಗುತ್ತದೆ. ಈ ಸನ್ನಿವೇಶದಲ್ಲಿ ಆತನ ಪ್ರಜ್ಞೆಯು ಬುದ್ಧಿಮಟ್ಟಕ್ಕೆ ಹತ್ತುತ್ತದೆ. ಮನಸ್ಸು ಮಟ್ಟ ಬೇರೆ, ಬುದ್ಧಿಮಟ್ಟವೂ ಬೇರೆ. ಮನಸ್ಸು ಮಟ್ಟ ಮಾಡಿದಾಗ ನಮ್ಮವನು ತಪ್ಪು ಮಾಡಿದ್ರೆ ಮಾಡಲಿ ಬಿಡ ಅನಿಸುತ್ತೆ. ಬುದ್ಧಿಮಟ್ಟ ನಮ್ಮವನಿಗಾದರೂ ಒಂದೇ ನ್ಯಾಯ, ನಿಮಗಾದರೂ ಒಂದೇ ನ್ಯಾಯ ಮಾಡತಕ್ಕಂಥದ್ದು ಇದು ಬರುತ್ತೆ. ಆದುದರಿಂದ
ಸಾಧಕನ ತನ್ನ ಮನಸ್ಸಿಗೆ ಅತೀತವಾದ ಎಚ್ಚರಿಕೆಯನ್ನು ಬೆಳೆಸಿಕೊಂಡು ಮನಸ್ಸಿನ ಮಾಲಿನ್ಯವನ್ನು ತೊಡೆದು ಹಾಕಬೇಕು. ಇದಕ್ಕೆ ಮರು ಸೋಂಕದ ಎಚ್ಚರಿಕೆ ಇರಬೇಕು. ಮರುವು ಅಂತಕ್ಕಂಥದ್ದು ಏನೋ ಕೆಟ್ಟ ಕೆಲಸ ಮಾಡಿದ್ದೆ, ಕೆಲವು ದಿವಸ ಆದ್ರೂ ಮರ್ತೋಗ್ತೀವಿ. ಆ ಮರುವು ಅಂತಕ್ಕಂಥದ್ದು ಇಲ್ಲದಿರ ಏನು ಮಾಡಿದೆ ನಾನು ಅಂತ ಜ್ಞಾಪಿಸಿಕೊಂಡು ಇಟ್ಟುಕೊಂಡು ಅದನ್ನು ರಿಮೂವ್ ಮಾಡ್ಕೋಬೇಕು ಅಂತನ್ನೋದು ಹೇಳ್ತಾರೆ. ಆಮೇಲೆ ಇದೆಲ್ಲ ಆ ಕೆಟ್ಟದ್ದು ಹಿಂಗೆ ಬಂತು, ಕೆಟ್ಟತನದ ಪರಿಣಾಮ ಏನಾಗುತ್ತೆ ನಮ್ಮ ಮೇಲೆ, ಆದಮೇಲೆ ಇದರ ಫಲಿತಾಂಶವೇನಾಗುತ್ತೆ. ನಾವು ಚೆನ್ನಾಗಿ ಓದ್ತೀವಿ, ಪರೀಕ್ಷೆ ಬರೀತೀವಿ, ಆ ಫಲಿತಾಂಶ ಏನು ಬರುತ್ತೆ ಅಂತ ಕಾದಿರಲ್ವಾ. ಹಾಗೆ ಎರಡರಲ್ಲಿ ನಾವು ಉತ್ತೇಜನ ಪಟ್ಟು ಇವೆರಡರ ಜೀವನದಲ್ಲಿ ನಡೆಸ್ಕೊಂಡಾಗ ಅದರ ಫಲಿತಾಂಶ ಏನಾಗುತ್ತೆ ಅಂತ ಅನ್ನೋದನ್ನು ವಿತರ್ಕಕ್ಕೆ ಇವೆಲ್ಲ ಇಷ್ಟು ಹೇಳ್ತಾ ಇರೋದು. ವಿತರ್ಕಕ್ಕೆ ಫಲಿತಾಂಶ ಏನಪ್ಪ ಅಂದರೆ, ಯಮನಿಯಮಗಳನ್ನು ಅನುಷ್ಠಾನ ಮಾಡುವುದರ ಮೂಲಕ ಉಲೋತ್ಪಾಟನೆ ಮಾಡಬೇಕಾದ ಪ್ರವೃತ್ತಿಗಳನ್ನು ಆ ರೀತಿ ದಮನ ಮಾಡದೇ ಇದ್ದರೆ, ಯಮ ನಿಯಮಗಳನ್ನು ದಮನ ಮಾಡುವುದು ಅಂದರೆ ಕೆಟ್ಟದ್ದನ್ನು, ಯಮ ಅಂದರೆ ಕೆಟ್ಟದ್ದನ್ನು ಬಿಡೋದು, ನಿಯಮ ಅಂದರೆ ಒಳ್ಳೆಯದನ್ನು ಅಭ್ಯಾಸ ಮಾಡುವುದು. ಇದು ಮಾಡದೇ ಇದ್ದರೆ, ತಿಳ್ಕೊಂಡು ಅದನ್ನು ಮಾಡದೇ ಹೋದರೆ ಅನಂತವಾದ ದುಃಖ ಬೇನೆಗಳಿಗೆ ಸಾಧಕನ ಸಿಕ್ಕಿಕೊಳ್ಳಬೇಕಾಗುತ್ತದೆ. ಅಜ್ಞಾನ ಎಂದರೆ ನಮ್ಮ ಸಹಜವಾದ ದೈವಿಕ ಸ್ವಭಾವವನ್ನು ಮರೆತು ದೇಹವೇ ನಾನೆಂಬ ಅಜ್ಞಾನಕ್ಕೆ ಒಳಗಾಗುತ್ತಾನೆ. ಯಾರು ಯಮನಿಯಮಗಳನ್ನು ಎತ್ತಿ ಹಿಡಿಯುವ ಧ್ಯೇಯಗಳಂತೆ ನಡೆಯದೇ ಇರುತ್ತಾನೆಯೋ ಅಂಥವರು ಪದೇ ಪದೇ ಅಜ್ಞಾನಕ್ಕೆ ಒಳಗಾಗಿ ಕೊನೆ ಮೊದಲಿಲ್ಲದ ಸಂಸಾರ ಚಕ್ರಕ್ಕೆ ಸಿಕ್ಕಿಕೊಂಡು ಯಾತನೆಯನ್ನು ಅನುಭವಿಸುತ್ತಾನೆ. ಪದೇ ಪದೇ ನಾವು ಸಂಸಾರದಲ್ಲಿ ಬಿದ್ದು ಯಾತನೆಗಳನ್ನು ಅನುಭವಿಸುವುದಂದ್ರೆ ಈ ಹಿಂದೆ ಮಾಡಿರ್ತಕ್ಕಂಥ ದುಷ್ಕರ್ಮಗಳಿರೋದ್ರಿಂದಲೇ ಅಂತ ನಿನ್ನ ದುಷ್ಕರ್ಮಗಳಿಗೆ ತಕ್ಕಂತೆ ಸೊಸೆನೂ ಸಿಕ್ಕುವುದು, ಮಕ್ಕಳು ಹುಟ್ಟುವುದು, ಇದಕ್ಕೆ ಪದೇ ಪದೇ ಹುಟ್ಟಿ ಇಂಥ ದುಷ್ಕರ್ಮಗಳನ್ನು ಸಿಕ್ಕಿಕೊಂಡು ಸಂಸಾರದಲ್ಲಿ ಬೀಳ್ತೀವಿ. ಅದೇ ಆ ರೀತಿ ಆದರೆ ಅಂಥ ದುಷ್ಕರ್ಮದಿಂದ ಅಂಥ ಸಂಸಾರದ ಸಿಕ್ಕಿ ನಿನ್ನ ನೆರೆಹೊರೆಯರು ನಿನಗಂಥವರೇ ಇರ್ತಾರೆ, ಹುಷಾರು ಅಂತ ಅನ್ನೋದು ಅನುಭವ ಬೇಕಾಗುತ್ತದೆ. ಯಮನಿಯಮಗಳನ್ನು ಹೃತ್ಪೂರ್ವಕವಾಗಿಯೋ ಕಟ್ಟುನಿಟ್ಟಾಗಿಯೋ ಅನುಷ್ಠಾನ ಮಾಡುವುದರ ಮೂಲಕ ಯೋಗಿಯು ಮುಂದುವರೆದ ಅಂತಸ್ತುಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಅರ್ಹನಾಗುತ್ತಾನೆ. ಅವನು ಯೋಚನೆ ಮಾಡಬೇಕು, ಯಮ ಅಂದರೆ ಏನಾಯಿತು, ನಿಯಮ ಅಂದರೆ ಯಾವುದೋ, ಇವನ್ನ ನಾನು ಎಷ್ಟು ಅನುಷ್ಠಾನ ಮಾಡ್ತಾ ಇದ್ದೀನಿ ಇಲ್ವಾ ಅಂತಕ್ಕಂಥದ್ದನ್ನು ವಿಮರ್ಶೆ ಮಾಡಿಕೊಂಡಾಗ ಮತ್ತೊಂದು ಅಂಶವು ಇಲ್ಲಿ ಗಮನಿಸಬೇಕಾಗುತ್ತದೆ. ಏನು ಇನ್ನೊಂದು ಬರುತ್ತಂತೆ. ಅದೇನೆಂದರೆ, ಯಮನಿಯಮಗಳಿಗೆ ಸಂಬಂಧಪಟ್ಟ 10 ಸಾಧನಗಳು ಬೇರೆ ಅಲ್ಲ, ಎಲ್ಲವೂ ಯೋಗಿಯ ಜೀವಿತದ ನಾನಾ ಮುಖಗಳು ಅಷ್ಟೇ. ಯಮ ನಿಯಮಗಳು ಅಂತಂದರೆ ಬೇರೆ ಅಲ್ಲ, ಇಲ್ಲಿ ಮುಂದೆ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ 10 ನಿಯಮಗಳನ್ನು ವಿವರಣೆ ಕೊಡ್ತಾರೆ. ಬಹಳ ಸೊಗಸಾಗಿ ವಿವರಣೆ ಕೊಡ್ತಾರೆ. 10 ಸಾಧನಗಳನ್ನು ಪರಸ್ಪರ ಸಂಬಂಧ ಹೊಂದಿದೆ. ಸತ್ಯವೆಂದರೆ ಏನು? ಪ್ರತಿಯೊಂದು ಪ್ರಾಣಿಯಲ್ಲಿಯೂ ಪರಮಾತ್ಮನ ನೆಲೆಸಿರುತ್ತಾನೆ ಎಂಬುದು ತಿಳಿಯುವುದು. ಸತ್ಯವೆಂದರೆ ಪ್ರತಿಯೊಬ್ಬ ಪ್ರಾಣಿಯಲ್ಲೂ ಮನುಷ್ಯನಲ್ಲಿ ಪರಮಾತ್ಮನಿದ್ದಾನೆ ಅಂತನ್ನೋದು ನೆನಪು ಅವನಿಗೆ ಇರಲೇಬೇಕಂತ ಯಾವಾಗಲೂ. ಭಗವದ್ಗೀತೆಯಲ್ಲಿ ಹೇಳುತ್ತಾರೆ ಎಂದರೆ, ಹೀಗಿರುವಲ್ಲಿ ನಾವು ಯಾರನ್ನು ಹಿಂಸೆ ಮಾಡಿದ್ದಾಗಿಯೇ ಪರಮಾತ್ಮನನ್ನೇ ನೋಯಿಸದಂತೆ, ಯಾರನ್ನೇ ಹಿಂಸೆ ಮಾಡಿದ್ರು ಪರಮಾತ್ಮನನ್ನೇ ಹಿಂಸೆ ಮಾಡದಂತೆ ಅಂತನ್ನುವ ಜ್ಞಾನ ಇವನು ಬರಬೇಕಂತೆ. ಯಾಕಂದರೆ ಪ್ರತಿಯೊಬ್ಬರಲ್ಲಿ ಇರುವ ಪ್ರಾಣ ಆ ಭಗವಂತನದೇ. ಆ ಪ್ರಾಣವನ್ನು ಹಿಂಸೆ ಮಾಡಿದರೆ ಭಗವಂತನನ್ನು ಹಿಂಸಿಸಿದಂತೆ ಅನ್ನುವುದನ್ನು ನಾವು ತಿಳುಕೊಂಡಾಗ ನೋಯಿಸಿದರೆ ಆಗುತ್ತದೆ. ಈ ಈಶಾವಾಸ್ಯ ವಿಧಂ ಸರ್ವಂ, ಇದೆಲ್ಲ ಈಶ್ವರನು ಎಂಬ ಅಂಶವು ಖಚಿತವಾದಾಗ ಯಾರ ಸೊತ್ತನ್ನು ಅಪಹರಿಸಲು ಸಾಧ್ಯ? ಈಶಾವಾಸ್ಯ ಸರ್ವಂ ಅಂತಕ್ಕಂಥದ್ದು ಎಲ್ಲವೂ ಈಶ್ವರನ ಅಂಶವೇ, ಎಲ್ಲ ಇರತಕ್ಕಂಥ ಅದರಿಂದಾನೇ ಇದು ಅಪಹರಿಸಲು ಹೆಂಗೆ ಸಾಧ್ಯ? ಯಾರ ಅಪಹರಣ ಯಾವುದರಲ್ಲೂ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗೆ ಯಮದ 5 ಅಂಶಗಳು ಒಂದಕ್ಕೊಂದು ಪರಸ್ಪರ ಸಂಬಂಧವಿರುತ್ತವೆ. ಹೀಗೆಯೇ ಸಂಬಂಧವಿರುತ್ತದೆ. ಆಗ ಅದು ಒಂದು ದೊಡ್ಡ ಯಜ್ಞವಾಗುತ್ತದೆ. ಸ್ವಾಧ್ಯಾಯದಿಂದ ತಿಳಿದು ಬರುವಂತೆ ನಾವೆಲ್ಲರೂ ಆತ್ಮಸ್ವರೂಪರು ಎಂಬುದು ಖಚಿತವಾಗಿ ಬ್ರಹ್ಮಚರ್ಯ ಸಹಾಯವಾಗುತ್ತದೆ. ಈ ಪೂರ್ಣವಾಗಿ ಪರಿಜ್ಞಾನ ನಮ್ಮಲ್ಲಿ ಯಮ
ಅಂತಕ್ಕಂಥದ್ದು ಕೆಟ್ಟದ್ದು ಯಾವುದು ಅನ್ನೋದನ್ನು ಆ ನಿಯಮಗಳು ಅನುಸರಿಸ್ತಾ ಬಂದು ಸಾಧನ ನಿಯಮಗಳನ್ನು ನಾವು ಅಭಿವೃದ್ಧಿಪಡಿಸ್ಕೊಂಡಾಗ ಇದರಂತೆ ನಾವು ಅಭಿವೃದ್ಧಿ ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ ಅಂತನ್ನೋದನ್ನು ಇಲ್ಲಿ ಹೇಳ್ತಾರೆ. ಇದನ್ನು ದೇಹ ವಾಸನೆಗಳಿಗೆ ಒಳಪಡುವುದಿಲ್ಲ. ಈ ನಿಯಮಗಳನ್ನು ಅನುಷ್ಠಾನಕ್ಕೆ ತರುವುದೇ ತಪಸ್ಸು ಮತ್ತು ಶೌಚ ಮತ್ತು ಸಂತೋಷ. ಯಾಕಂದರೆ ದುಷ್ಕರ್ಮದ ಫಲವನ್ನು ಅನುಭವಿಸುವುದಕ್ಕಾಗಿ ಅಷ್ಟು ಸಾಲ ತೀರದು ಎಂಬುವುದುಂಟಾಗುತ್ತದೆ. ಸಂತೋಷವಲ್ಲದೆ ಮತ್ತೇನು ಹೀಗೆ ಯಾವ ದೃಷ್ಟಿಯಿಂದ ವಿಮರ್ಶೆ ಮಾಡಿದ್ದಾಗೆಯೋ 10 ಸಾಧನಗಳು ಒಂದಕ್ಕೊಂದು ಸೇರಿಕೊಂಡು ಯೋಗ ಸಿದ್ಧನ ಜೀವಿತದ 10 ಮುಖಗಳಂತೆ ಬೆಳೆಯುತ್ತದೆ. ಇಲ್ಲಿ 10 ಯೋಗ ಜೀವನದ ನಿಯಮಗಳು ಏನು ಹೇಗೆ ಅಂತಕ್ಕಂಥದ್ದು ನೀನು ಮುಂದಿನ ತರಗತಿಯಲ್ಲೇ ಬಹಳ ಉತ್ತಮವಾಗಿ ವರ್ಣನೆ ಮಾಡಿದ್ದಾರೆ. ಮುಂದಿನ ತರಗತಿ ತಿಳ್ಕೊಳ್ಳೋಣ. ಓಂಕಾರ ಮಾಡಿ ಮುಕ್ತಾಯಪಡಿಸೋಣ.